ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ವೈಯಕ್ತಿಕ ಕಾರಣದಿಂದ ಜನವರಿ 10ರಿಂದ ಇಲ್ಲಿವರೆಗೂ ಕ್ಲಾಸ್ ಮಾಡೋಕ್ಕಾಗಿರೋದಿಲ್ಲ. ಹೀಗಾಗಿ ಜನವರಿ 10ರಿಂದ 19ರವರೆಗೆ ಇಲ್ಲಿವರೆಗೂ ಏನೇನು ಆರ್ಟಿಕಲ್ ಇದೆ, ಅತಿ ಇಂಪಾರ್ಟೆಂಟ್ ಆರ್ಟಿಕಲನ್ನು ಯಾವುದೇ ಆರ್ಟಿಕಲ್ ಮಿಸ್ ಮಾಡದೆ ಇಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ವಿಡಿಯೋ ಒಂದು ಸ್ವಲ್ಪ ಲೆಂತ್ ಆಗುತ್ತೆ ಸ್ನೇಹಿತರೆ, ಆದರೆ ಅಷ್ಟು ವಿಷಯವನ್ನು ಕವರ್ ಮಾಡಿದ್ದೇನೆ. ಇದು ನಿಮಗೆ ಮುಂದೆ ಬರಲಿರುವ ಎಲ್ಲ ಎಕ್ಸಾಮ್ಗಳು ತುಂಬ ಉಪಯುಕ್ತ ಆಗಿರುತ್ತೆ ಸ್ನೇಹಿತರೆ. ಈ ಕ್ಲಾಸನ್ನು ಆರಂಭಿಸುವ ಪೂರ್ವದಲ್ಲಿ ಇದೇ ಮೊದಲ ಬಾರಿಗೆ ಯಾರು ನಮ್ಮ ಕ್ಲಾಸ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ನೋಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಕ್ಲಾಸಿನ PDF ನೋಟ್ಸ್ ಏನಾದರೂ ಬೇಕಾದರೆ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರುತ್ತೆ, ಅಲ್ಲಿ ಜಾಯಿನ್ ಆಗೋದ್ರ ಮೂಲಕ ಈ ಕ್ಲಾಸಿನ PDF ನೋಟ್ಸ್ ಅನ್ನು ತಾವು ಪಡೆಯಬಹುದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿಡಿಯೋ ಒಂದು ಸ್ವಲ್ಪ ಲೆಂತ್ ಆಗೋದು, ದಯವಿಟ್ಟು ಯಾವುದೇ ರೀತಿ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಆದಂಥ ಆರ್ಟಿಕಲ್ ಈ ಕ್ಲಾಸ್ನಲ್ಲಿ ಇವೆ. ಬನ್ನಿ ಸ್ನೇಹಿತರೆ, ಇಂದಿನ ಕ್ಲಾಸನ್ನು ಆರಂಭಿಸೋಣ. ನೋಡಿ ಸ್ನೇಹಿತರೆ, ಪ್ರಥಮ ಪ್ರಶ್ನೆ ಏನಿದೆ ಅಂದರೆ ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ. ದೇಶದ ಅತಿ ಉದ್ದದ ಸೇತುವೆ ಯಾವುದು? ನೋಡಿ, ಆರ್ಟಿಕಲ್ ಬಂದಿದೆ. ದೇಶದ ಅತಿ ಉದ್ದದ ಸೇತುವೆ ಸಾರ್ವಜನಿಕ ಬಳಕೆಗೆ ಮುಕ್ತ, ಗಣನೀಯವಾಗಿ ತಗ್ಗಲಿದೆ ಪ್ರಯಾಣದ ಅವಧಿ. ಅಟಲ್ ಸೇತು ನಿರ್ಮಾಣ ಮೋದಿ ಗ್ಯಾರಂಟಿ. ಪ್ರಧಾನಿ ಅಂದರೆ ಪ್ರಧಾನಿ ಅವರು ಉದ್ಘಾಟನೆ ಮಾಡಿದ್ರು, ಅದಕ್ಕಾಗಿ ಹೇಳಿದರೆ. ಬಟ್ ಇದಕ್ಕೆ ಫಸ್ಟ್ ನಾವು ಆನ್ಸರ್ ನೋಡೋಣ. ನೋಡಿ, 1ನೇ ಆಪ್ಷನ್ ಇದೆ ಡಾಕ್ಟರ್ ಭೂಪೇನ್ ಹಜಾರಿಕಾ ಸೇತುವೆ ಇದೆ, 2ನೇದು ಅಟಲ್ ಸೇತುವೆ ಇದೆ, ಹೌರಾ ಸೇತುವೆ ಇದೆ, ಮಹಾತ್ಮ ಗಾಂಧಿ ಸೇತುವೆ ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಬಂದು ಅಟಲ್ ಸೇತುವೆ. ನೋಡಿ, ಆಪ್ಷನ್ ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಇದೆ. ಅಟಲ್ ಸೇತುವೆ ಇನಾಗ್ರೇಟೆಡ್ ಆಗೋಕ್ಕಿಂತ ಮೊದಲ ದೇಶದ ಅತಿ ಉದ್ದದ ಸೇತುವೆ ಯಾವುದಾಗಿತ್ತಪ್ಪ ಅಂದರೆ ಅದು ಭೂಪೇನ್ ಹಜಾರಿಕಾ ಸೇತುವೆ. ಇದು ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂದರೆ 9.15 ಕಿಲೋಮೀಟರ್. ಓಕೆ, ಆರ್ಡರ್ ವೈಸ್ ಕೊಟ್ಟರೆ ಇದು ಗೊತ್ತಿರಬೇಕು ನಿಮಗೆ. ಅಂದರೆ ಭೂಪೇನ್ ಹಜಾರಿಕಾ ಇದು ಯಾವ್ಯಾವ ರಾಜ್ಯಗಳಿಗೆ ಸಂಪರ್ಕ ಇತ್ತಪ್ಪ, ಯಾವ ರಾಜ್ಯದಾಗ ಇತ್ತಪ್ಪ ಅಂದರೆ ಅಸ್ಸಾಂನಿಂದ ಅರುಣಾಚಲ ಪ್ರದೇಶ್. ಓಕೆ, ಅರುಣಾಚಲ ಪ್ರದೇಶವನ್ನು ಸಂಪರ್ಕ ಮಾಡ್ತಿದ್ದು ಅಸ್ಸಾಂ ರಾಜ್ಯದ ಬರುತ್ತೆ ಭೂಪೇನ್ ಹಜಾರಿಕಾ. ಹಾಗಾದ್ರೆ ಇದು 2ನೇ ಸ್ಥಾನದಾಗಿದೆ ಪ್ರೆಸೆಂಟ್. ಫಸ್ಟ್ ಯಾವುದಂತೆ ಅಟಲ್ ಸೇತುವೆ. ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂದರೆ ಇದು 22 ಕಿಲೋಮೀಟರ್ ಇದೆ. ಎಲ್ಲಿ? ಮಹಾರಾಷ್ಟ್ರದಲ್ಲಿದೆ. ಓಕೆ, ಇದು ಗೊತ್ತಿರಲಿ. ನೋಡಿ, ನೆಕ್ಸ್ಟ್ ಹೌರಾ ಸೇತುವೆ ಇದೆ ಆಪ್ಷನ್. ಇದು ಸ್ವಲ್ಪ ತಿಳ್ಕೋಬೇಕು. ಹೌರಾ ಅಂದ್ರೆ ಗೊತ್ತಾಗುತ್ತೆ ನಮಗೆ, ಕಲ್ಕತ್ತಾಗೆ ಸಂಬಂಧಪಡುತ್ತೆ. ಕಲ್ಕತ್ತಾ ಅಂದರೆ ಪಶ್ಚಿಮ ಬಂಗಾಳ. ಹೌರಾ ಸೇತುವೆ ಯಾವ ನದಿಯ ಮೇಲಿದೆ ಅಂದರೆ ಇದು ಹುಗ್ಲಿ ನದಿಯ ದಂಡೆ ಮೇಲಿದೆ. 1943ರಿಂದ ಕಾರ್ಯಾರಂಭ ಮಾಡ್ತಾ ಇದೆ. ಇದು ಹೌರಾ ಮತ್ತು ಕಲ್ಕತ್ತಾವನ್ನು ಸಂಪರ್ಕಿಸುತ್ತದೆ. ಹೌರಾ ಮತ್ತು ಕಲ್ಕತ್ತಾ ನಡುವೆ ಸಂಪರ್ಕದ ಕೊಂಡಿಯಾಗಿದೆ. ಅದೇ ರೀತಿ ಮಹಾತ್ಮ ಗಾಂಧಿ ಸೇತುವೆ ಇದೆ. ಎಲ್ಲಿ ಬರ್ತದಪ್ಪ ಅಂದರೆ ಬಿಹಾರದಾಗ ಬರ್ತಾರೆ, ಬಿಹಾರ ರಾಜ್ಯದಲ್ಲಿ ಕಂಡು ಬರ್ತದೆ. ಇದನ್ನು ಗಂಗಾ ಸೇತುವೆ ಎಂದು ಕರೀತಾರೆ. ಏನು ಇನ್ನೊಂದು ಹೆಸರಿದೆ, ಗಂಗಾ ಸೇತುವೆ ಇದು ಕರೀತಾರೆ. ಓಕೆ, ಇದು ಗಂಗಾ ನದಿ ಮೇಲಿದೆ, ಅದಕ್ಕೆ ಗಂಗಾ ಸೇತುವೆ ಅಂತಲೂ ಸಹ ಕರೀತಾರೆ. ಇದು ಭಾರತದ 3ನೇ ಅತಿ ಉದ್ದದ ಸೇತುವೆಯಾಗಿದೆ. ಇಷ್ಟು ಆಪ್ಷನ್ ಬಿಡಿಸೋದ್ರಿಂದ ಸ್ವಲ್ಪ ನಮ್ಗೆ ಹೆಚ್ಚಿನ ನಾಲೆಜ್ ಸಿಗುತ್ತೆ. ಯಾಕಂದರೆ ಈಗ ದೇಶದ ಅತಿ ಉದ್ದ ಸೇತುವೆ ಯಾವ್ದು ಗೊತ್ತಾಯ್ತಲ್ಲ, ಅದರ ಹಿಂದೆ ಯಾವುದಿತ್ತು ಅನ್ನೋದು ಗೊತ್ತಿರಬೇಕಲ್ಲ ನಮಗೆ. ಅದಕ್ಕಾಗಿ ಡಾಕ್ಟರ್ ಭೂಪೇನ್ ಹಜಾರಿಕಾದು 2ನೇದು ಪ್ರೆಸೆಂಟ್ ಇವಾಗ 9.15 ಕಿಲೋಮೀಟರ್ ಇದೆ. ನೋಡಿ, ನಿಮಗೆ ಪ್ರೆಸೆಂಟ್ ಪೇಪರ್ ಇದೆ, ಕರೆಕ್ಟಾಗಿ ಓದ್ಕೊಳ್ಳಿ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಇದ್ರ ಬಗ್ಗೆ ಮುಂಬೈನ ಪ್ರತಿಷ್ಠಿತ ಹೆಚ್ಚಿಸಲು ಅಟಲ್ ಸೇತುವೆ 22 ಕಿಲೋಮೀಟರ್. ನೋಡಿ, ಇಷ್ಟೆಲ್ಲ ಸಮಸ್ಯೆ ಇದೆ, ಎಷ್ಟು ಈ ಟೈಮ್ ಉಳಿತಾಯ ಆಗ್ತದೆ ಎಲ್ಲ ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ನೀವು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಸುದ್ದಿಯಲ್ಲಿ ಏಕೆ. ನೋಡಿ, ಯಾಕೆ ಸುದ್ದಿ ಆಗಿದೆ, ಯಾಕೆ ನ್ಯೂಸ್ ಇದೆಯಪ್ಪ ಅಂದರೆ ಈಗ ಭಾರತದ ಪ್ರಧಾನಮಂತ್ರಿ ಅವರು ಮುಂಬೈನ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅನ್ನು ಅಧಿಕೃತವಾಗಿ ಅಟಲ್ ಸೇತುವೆ ನವಾ ಸೇವಾ ಸಿ ಲಿಂಕ್ ಎಂದು ಕರೆಯುತ್ತಾರೆ. ಇದು ಸ್ಮಾರಕವಾದ 22 ಕಿಲೋಮೀಟರ್ ಸಮುದ್ರ ಸೇತುವೆಯಾಗಿದೆ. ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಇದು 22 ಕಿಲೋಮೀಟರ್ ಇದೆ. ಈ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಯು ಶೇವ್ರಿ ಮತ್ತು ಚಿರ್ಲಿ ನಡುವಿನ ಯಾವ ನಗರ ಅಂದರೆ ಶೇರ್ವಿ ಮತ್ತು ಚೆರ್ಲಿ ನಡುವಿನ ಪ್ರಯಾಣವನ್ನು ಕ್ರಾಂತಿಕಾರಿಗೊಳಿಸಲು ಗುರಿಯನ್ನು ಹೊಂದಿದೆ. ಬದಲಾವಣೆ ಆಗುತ್ತದಂತೆ. ಇದು ಪ್ರಯಾಣದ ಸಮಯದಲ್ಲಿ ಗಮನಾರ್ಹ ಕಡಿತವನ್ನು ನೀಡುತ್ತದೆ. ಅಟಲ್ ಸೇತುವೆ ಭಾರತದ ಅತಿ ಉದ್ದದ ಸೇತುವೆ ಮತ್ತು ದೇಶದ ಅತಿ ಉದ್ದದ ಸಮುದ್ರ ಸೇತುವೆಯಾಗಿದೆ. ಇದಕ್ಕಿಂತ ಮೊದಲು ಯಾವತ್ತು ಡಾಕ್ಟರ್ ಭೂಪೇನ್ ಹಜಾರಿಕಾ 9.5 ಕಿಲೋಮೀಟರ್ ಇತ್ತು. ಸೇತುವೆಯ ಸುಮಾರು 21.8 ಕಿಲೋಮೀಟರ್ ಉದ್ದದ 6 ಪಥದ ಸೇತುವೆಯಾಗಿದ್ದು ಸಮುದ್ರದ ಮೇಲೆ ಸುಮಾರು 16.5 ಕಿಲೋಮೀಟರ್ ಉದ್ದ ಮತ್ತು ಭೂಮಿ ಮೇಲೆ 5.5 ಕಿಲೋಮೀಟರ್ ಉದ್ದವಿದೆ. ಓಕೆ, ನೆಕ್ಸ್ಟ್ ಸೇತುವೆಯು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರನ್ನು ಇಡಲಾಗಿದೆ. ಅದಕ್ಕೆ ಅಟಲ್ ಸೇತುವೆ ಎಂದು ಕರೀತಾರೆ. ಈ ಸೇತುವೆಯು ಮುಂಬೈನ ಸೇವ್ರಿಯಿಂದ ಹುಟ್ಟುತ್ತದೆ ಮತ್ತು ರಾಯ್ಗಢ್ ಜಿಲ್ಲೆಯ ಉರಾನ್ ತಾಲೂಕಿನ ನವಾ ಸೇವಾದಲ್ಲಿ ಕೊನೆಗೊಳ್ಳುತ್ತದೆ. ಎಲ್ಲಿಂದ ಎಲ್ಲಿ ಲಿಂಕ್ ಕೊಡುತ್ತದೆ ಅದು ಗೊತ್ತಿರಬೇಕು ನಿಮಗೆ. ಈ ಯೋಜನೆಯು ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿಯಿಂದ ಧನ ಸಹಾಯವನ್ನು ಅಂದರೆ ಫೈನಾನ್ಷಿಯಲ್ ಸಪೋರ್ಟ್ ಹೊಂದಿದೆ. ಇದು ಒಟ್ಟು
ಯೋಜನಾ ವೆಚ್ಚದ ಶೇಕಡ 80% ಒಳಗೊಂಡಿರುತ್ತೆ. ಆದರೆ ಉಳಿದ ಭಾಗವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡುವೆ ಹಂಚಿಕೆ ಮಾಡಿರ್ತದೆ ಸೂಚನೆ ನೋಡಿ. ಈ ಹಿಂದೆ ಡಾಕ್ಟರ್ ಭೂಪೇನ್ ಹಜಾರಿಕಾ ಸೇತುವೆಯು ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯ ಮೇಲೆ ಭಾರತದ ಅತಿ ಉದ್ದದ ಸೇತುವೆಯಾಗಿತ್ತು. ಅಂದ್ರೆ ಅಟಲ್ ಸೇತುವೆ ಇನಾಗ್ರೇಟೆಡ್ ನಿರ್ಮಾಣವಾಗಿದ್ದ ಪೂರ್ವದಲ್ಲಿ ಯಾವುದು ಭೂಪೇನ್ ಹಜಾರಿಕಾ ಸೇತುವೆ ದೇಶದ ಅತಿ ಉದ್ದದ ಸೇತುವೆ ಆಗಿತ್ತು. ಎಷ್ಟು ಕಿಲೋಮೀಟರ್ ಅಂದ್ರೆ 9.15 ಕಿಲೋಮೀಟರ್ ಉದ್ದದ ಸೇತುವೆ ಅದಾಗಿತ್ತು. ಓಕೆ, ಇಷ್ಟು ನೋಡಿ ಸ್ನೇಹಿತರೆ. ಹವಾಮಾನ ಬಿಕ್ಕಟ್ಟು ಆರ್ಥಿಕತೆಗೆ ಆಪತ್ತು ನೋಡಿ. ದಾವೋಸ್ ಜಾಗತಿಕ ಮಟ್ಟದಲ್ಲಿ ಸೃಷ್ಟಿಯಾಗಿರುವ ಹವಾಮಾನ ಬಿಕ್ಕಟ್ಟು ಪರಿಹಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ರಾಷ್ಟ್ರಗಳ ನಡುವೆ ಒಮ್ಮತ ಮೂಡಬೇಕಿದೆ ಎಂದು ವಿಶ್ವ ಆರ್ಥಿಕ ವೇದಿಕೆ ವರದಿಯಾಗಿದೆ. ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ. ಓಕೆ, ಇಲ್ಲವಾದರೆ 2050ರ ಒಳಗೆ ಜಾಗತಿಕ ಆರ್ಥಿಕತೆಗೆ 1039 ಕೋಟಿ ಲಕ್ಷ ನಷ್ಟವಾಗಲಿದೆ. 14.5 ದಶಲಕ್ಷ ಸಾವುಗಳಿಗೆ ಕಾರಣವಾಗಬಹುದು ಎಚ್ಚರಿಕೆ ನೀಡಿದೆ. ಹವಾಮಾನ ಬದಲಾವಣೆಯಿಂದ ಆರೋಗ್ಯದ ಮೇಲಾಗುವ ಪರಿಣಾಮಗಳನ್ನು ತಗ್ಗಿಸಬೇಕಿದೆ. ಇದರ ವಿರುದ್ಧ ಕಾರ್ಯತಂತ್ರದ ಕ್ರಮ ಅನುಸರಿಸಲು ಜಾಗತಿಕ ಮಧ್ಯಸ್ಥಗಾರರು ಇನ್ನೂ ಸಮಯವಿದೆ ಎಂದು ಹೇಳಿದೆ. ಜಾಗತಿಕ ಆರ್ಥಿಕತೆ ಮತ್ತು ವಿಶ್ವದಾದ್ಯಂತ ಆರೋಗ್ಯ ವ್ಯವಸ್ಥೆ ಮೇಲೆ ಪರೋಕ್ಷವಾಗಿ ಹವಾಮಾನ ಬದಲಾವಣೆ ಬೀರುವ ಪರಿಣಾಮ ಕುರಿತು ವರದಿಯಲ್ಲಿ ವಿವರಿಸಲಾಗಿದೆ. ಸ್ನೇಹಿತರೆ, ವರ್ಲ್ಡ್ ಎಕನಾಮಿಕ್ ಫೋರಂ ನೀಡಿದ್ರು ಹವಾಮಾನ ಬಿಕ್ಕಟ್ಟು ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ನೀಡ್ತದೆ. ಅದು ಸಂಬಂಧಪಟ್ಟಂತ ಮಾಹಿತಿ ಇಂತೆಲ್ಲ ಡಾಟಾಸ್ ಇವಾಗ ಹವಾಮಾನ ಬಿಕ್ಕಟ್ಟು ಸಂಬಂಧ ದಾವೋಸ್ ಸಮಾವೇಶ ಎಲ್ಲಿ ನಡೀತಿದೆ ಅದೆಲ್ಲ ಫೈಂಡ್ಸ್ ನಿಮಗೆ ಆನ್ಲೈನ್ ಇರಲಿ ಏನೇ ಅದು ಮಾಹಿತಿ ಗೊತ್ತಿದ್ರೆ ಏನು ದಾವೋಸ್ ಬಿಕ್ಕಟ್ಟು ಎದಕ್ಕೆ ಹೇಳ್ತಾರ, ಅದು ಏನು ರಿಪೋರ್ಟ್ ಕೊಡ್ತಾರೆ, ಎಷ್ಟು ನಷ್ಟ ಅಥವಾ ರಿಪೋರ್ಟ್ ಇದೆಲ್ಲ ನೀವು ಡಾಟಾ ಗೊತ್ತಿದ್ರೆ ಭಾರತ ಪರಿಸರ ಸಂಬಂಧಪಟ್ಟ ಏನಾದರೂ PSI SI ಕೇಳಿದ್ರೆ ಮತ್ತು KS UPSC ಏನಾದರೂ ಈ ಥರ ಹವಾಮಾನ ಬಿಕ್ಕಟ್ಟು ಸಂಬಂಧಪಟ್ಟ ಏನಾರ ಕ್ವಶನ್ ಕೇಳಿದ್ರೆ ಮೇನ್ಸ್ಗೆ ಈ ಎಲ್ಲ ಪಾಯಿಂಟ್ಸ್ ಹಾಕಿ ಇವೆಲ್ಲ ನೆನಪಿದ್ರೆ ಸ್ವಲ್ಪ ವ್ಯಾಲಿಡ್ ಆಗುತ್ತೆ. ಅದು ಇದು ರಿಲೇಟೆಡ್ ಆಗಿ ಆಲ್ರೆಡಿ ಕ್ವಶನ್ ಕೇಳಿಬಿಟ್ಟಿದ್ದಾರೆ UPSCಗೆ 2017ರಲ್ಲಿ ಫಿಲಿಮ್ಸಿಗೆ ಕೇಳಿದ್ದಾರೆ. ಅದ್ರ ಇಂಪಾರ್ಟೆನ್ಸ್ ಎಷ್ಟಿದೆ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಏನು ಕ್ವಶನ್ ಕೇಳಿದ್ರೆ ಕೆಳಗಿನಲ್ಲಿ ಯಾವುದು ವಿಶ್ವದ ದೇಶಗಳಿಗೆ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ಶ್ರೇಯಾಂಕವನ್ನು ನೀಡುತ್ತದೆ? ಅದು ವಿಶ್ವ ಆರ್ಥಿಕ ವೇದಿಕೆ. ಇದು ಗೊತ್ತಿರಲಿ ಸ್ನೇಹಿತರೆ, ಅದಕ್ಕೆ ಇದನ್ನು ಕ್ವಶನ್ ಹಾಕೊಂಡಿದ್ದೇನೆ. ಓಕೆ, ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನೋದು ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ ಅದು ಯಾವುದೇ ರಿಪೋರ್ಟ್ ಬಿಡಲಿ, ಯಾವುದೇ ಒಂದು ಹವಾಮಾನಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡಿದ್ರು ಅದು ಎಕ್ಸಾಮಿಗೆ ಮುಂದಿನ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಉದ್ದೇಶ ನಿಮಗೆ ಈ ಕ್ವಶನಿಂದ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಈ ಕೆಳಗಿನಲ್ಲಿ ನೋಡಿ ವಿಶ್ವ ಆರ್ಥಿಕ ವೇದಿಕೆ ಮೇಲೆ ಒಟ್ಟು 3 ಕ್ವಶನ್ ಬಂದಿದ್ದಾವೆ. 2017 ಬಂದಿದೆ, 2009 ಇದೆ, 2019 ಇದೆ. ನೆಕ್ಸ್ಟ್ ಎಕ್ಸಾಮ್ಗೆ ಬರೋ ಚಾನ್ಸ್ 100% ಇದೆ. ಈ ಕೆಳಗಿನಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಸ್ಥಾಪಕರು ಯಾರು? ಓಕೆ, ಅದು ಗೊತ್ತಿರಲಿ. ಕ್ಲಾಶ್ ಶ್ವಾಬೆ. ಓಕೆ, ಇದು ಗೊತ್ತಿರಲಿ. ಅದೇ ರೀತಿ ಜಾಗತಿಕ ಸ್ಪರ್ಧಾತ್ಮಕ ವರದಿಯನ್ನು ಪ್ರಕಟಿಸುವವರು ಯಾರು ಅಂತಿದೆ. ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ. ಸಿ ಸುದ್ದಿಯಲ್ಲಿ ಏಕೆ ವಾರ್ಷಿಕ ವಿಶ್ವ ಆರ್ಥಿಕ ವೇದಿಕೆಯ ಶೃಂಗಸಭೆ ನೋಡಿ. ಏನ್ ಕೇಳ್ತಾರೆ ಡೈರೆಕ್ಟ್ ಕ್ವಶನ್ ಅವ 53ನೇ ವಿಶ್ವ ಆರ್ಥಿಕ ವರ್ಲ್ಡ್ ಎಕನಾಮಿಕ್ ಫೋರಂ 53ನೇ ಆವೃತ್ತಿ ಸಭೆ ಎಲ್ಲಿ ನಡೆಯುತ್ತೆ ಅಂತ ಹಿಂಗೂ ಕೇಳ್ಬೋದು. ಓಕೆ ನೋಡಿ, 53ನೇ ಆವೃತ್ತಿಯ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ ನಡೆಯಿತು. ಇದ್ರ ಥೀಮನ್ನ ಕೇಳಬಹುದು. ಓಕೆ, ಥೀಮ್ ಏನು? ವಿಘಟಿತ ಜಗತ್ತಿನಲ್ಲಿ ಸಹಕಾರ. ಅಂದ್ರೆ ಹವಾಮಾನ ಪ್ರಕೃತಿಯನ್ನು ನಾವು ರಕ್ಷಣೆ ಮಾಡಲು ವಿಘಟರಾಗಿದ್ದೀವಿ. ನಮ್ಮ ದೇಶಗಳ ಅಭಿವೃದ್ಧಿ ಅಷ್ಟು ನೋಡ್ತೀವಿ ಅಂದ್ರೆ ಹವಾಮಾನ ಸಂರಕ್ಷಣೆ ಮಾಡೋ ಸಲುವಾಗಿ ಅದನ್ನು ಪ್ರೊಟೆಕ್ಟ್ ಮಾಡೋಲ್ಲ ನಾವು ವಿಘಟಿಕರಾಗಿದ್ದು. ಆದರೆ ವಿಘಟಿತ ಜಗತ್ತಿನಲ್ಲಿ ಸಹಕಾರ, ಎಲ್ಲರೂ ಒಗ್ಗಟ್ಟಾಗಿ ಹವಾಮಾನ ಬಿಕ್ಕಟ್ಟನ್ನು ಎದುರಿಸುವಂತೆ ಕೇಳಿದರೆ ನೋಡಿ. ಇಲ್ಲಿ ಮ್ಯಾಪ್ ಇದೆ, ಮ್ಯಾಪ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸ್ವಿಟ್ಜರ್ಲ್ಯಾಂಡ್ ಎಲ್ಲಿದೆ? ಅದು ಎಲ್ಲಿದೆ? ದಾವೋಸ್ ಇದೆ. ಓಕೆ, ಎಲ್ಲಿದೆ ಅಂತ ಮ್ಯಾಪ್ ಗೊತ್ತಿರ್ಬೇಕು ನೋಡಿ. ಇಲ್ಲಿ ಜರ್ಮನಿ ಇದೆ, ಫ್ರಾನ್ಸ್ ಇದೆ, ಜಿನೆವಾ ಇದೆ, WTO ಕೇಂದ್ರ ಕಚೇರಿ, ಇಟ್ಲಿ. ಅಂದ್ರೆ ನೀವು ಸ್ವಿಟ್ಜರ್ಲ್ಯಾಂಡ್ ಬಾರ್ಡರ್ ಇರುವಂತಹ ರಾಷ್ಟ್ರಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೇಳಬೇಕು. ಈಗ ಮ್ಯಾಪ್ ಬೇಸ್ಡ್ ಕ್ವಶನ್ ಕೇಳ್ತಾ ಇದ್ದಾರೆ, ಅದಕ್ಕೆ ಮ್ಯಾಪ್ ಅನ್ನು ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಈ ಕೆಳಗೆ ಹೇಳಿಕೆಯನ್ನು ಪರೀಕ್ಷೆ ನೋಡಿ. ಇಲ್ಲಿ ಆರ್ಟಿಕಲ್ ಇದೆ, ಆರ್ಟಿಕಲ್ ಲಿಂಕ್ ಆಗಿ ಒಂದು ಕ್ವಶನ್ ಬಂತು. ಗೂಗಲ್ ಸರ್ಚ್ ಮಾಡಿದ್ರೆ ಒಂದು ಕ್ವಶನ್ ಬಂತು. ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ, ಹೀಗಾಗಿ ಆ ಕ್ವಶನ್ ಅಲ್ಕೊಂಡಿದ್ದೀನಿ. ಅಫೀಮು ಉತ್ಪಾದನೆ ಅಫ್ಘಾನಿಸ್ತಾನವನ್ನು ಹಿಂದಕ್ಕಿದ ಮಯನ್ಮಾರ್. ಅಂದರೆ ಅಫ್ಘಾನಿಸ್ತಾನ ಪ್ರಥಮ ಸ್ಥಾನದಲ್ಲಿ ಆ ಸ್ಥಾನವನ್ನು ಮಯನ್ಮಾರ್ ಆಕ್ರಮಿಸಿದೆ. ಸ್ನೇಹಿತರೆ, ಈ ಪ್ರಜಾವಾಣಿ ಆರ್ಟಿಕಲ್ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಟ್ರಯಾಂಗಲ್ ಇದ್ರ ಬಗ್ಗೆ ಸ್ವಲ್ಪ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಕೊಟ್ಟಿದ್ದಾರೆ. ಯುನೈಟೆಡ್ ನೇಷನ್ಸ್ ಅಂಡ್ ಆಫೀಸ್ ಅಂಡ್ ಡ್ರಗ್ಸ್ ಅಂಡ್ ಕ್ರೈಮ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ಈ ಕ್ವಶನ್ ಫಸ್ಟ್ ನೋಡೋ ಸ್ನೇಹಿತರೆ, ಆಮೇಲೆ ಆರ್ಟಿಕಲ್ ನೋಡೋಣ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಭ್ರಷ್ಟಾಚಾರದ ವಿರುದ್ಧ ವಿಶ್ವಸಂಸ್ಥೆಯ ಸಮಾವೇಶ UNCAC ಭೂಮಿ, ಸಮುದ್ರ ಮತ್ತು ಗಾಳಿಯ ಮೂಲಕ ವಲಸೆಗಾರರ ಕಳ್ಳಸಾಗಣೆ ವಿರುದ್ಧ ಪ್ರೋಟೋಕಾಲ್ ಅನ್ನು ಹೊಂದಿದೆ. 1ನೇ ಆಪ್ಷನ್. 2ನೇದು UNCAC ಮೊದಲ ಬಾರಿಗೆ ಕಾನೂನುಬದ್ಧವಾಗಿ ಜಾಗತಿಕ ಭ್ರಷ್ಟಾಚಾರ ವಿರೋಧಿ ಸಾಧನವಾಗಿದೆ. ಟ್ರಾನ್ಸ್ ನ್ಯಾಷನಲ್ ಆರ್ಗನೈಸೇಷನ್ ಕ್ರೈಮ್ UNTOC ವಿರುದ್ಧ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಒಂದು ಪ್ರಮುಖ ಅಂಶವೆಂದರೆ ಆಸ್ತಿಗಳನ್ನು ಅಕ್ರಮವಾಗಿ ತೆಗೆದುಕೊಂಡಿರುವ ಅವರ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸುವ ಗುರಿಯನ್ನು ಹೊಂದಿರುವ ನಿರ್ದಿಷ್ಟ ಅಧ್ಯಾಯವನ್ನು ಹೊಂದಿದೆ. 4ನೇದು
ಯುನೈಟೆಡ್ ನೇಷನ್ಸ್ ಆಫೀಸ್ ಆ್ಯಂಡ್ ಡ್ರಗ್ಸ್ ಆ್ಯಂಡ್ ಕ್ರೈಮ್ UNODC ಮತ್ತು UNTOC ಎರಡರ ಅನುಷ್ಠಾನದಲ್ಲಿ ಸಹಾಯ ಮಾಡಲು ಅದರ ಸದಸ್ಯ ರಾಷ್ಟ್ರಗಳೇ ಕಡ್ಡಾಯವಾಗಿದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ 2 ಮತ್ತು 4 ಅನ್ನೋದು 2 ಮತ್ತು 4 ಸರಿಯಾದ. ಅಂದರೆ ಈ ಕ್ವಶನ್ ಇದಕ್ಕೆ ಅಫೀಮಿಗೆ ಲಿಂಕ್ ಇದೆ ಅಂತ ಅನ್ಸ್ತಾರೆ. ಓಕೆ, ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತ ಏನು ಮಾಹಿತಿ ಇದೆ ಅನ್ನೋದು, ಈ ಆರ್ಟಿಕಲ್ ಏನಿದೆ ಅನ್ನೋದು ನೆಕ್ಸ್ಟ್ ನೋಡೋಣ. ನೋಡಿ, ಅಲ್ಲೇ UNODC ಅಂತ ಬಂತು. ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಂಬಿಟ್ರೆ ಅದು ಎನಪ್ ಆಗಿಬಿಡುತ್ತೆ ಅಲ್ಲಿಗೆ. ನೋಡಿ, UPSC ಪ್ರಿಲಿಮ್ಸ್ ಫ್ಯಾಕ್ಟ್ ಅದು ವೆರಿ ಇಂಪಾರ್ಟೆಂಟ್. UPSC ಪ್ರಿಲಿಮ್ಸ್ ಫ್ಯಾಕ್ಟ್ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದ್ರೆ ಸ್ಟೇಟ್ ಎಕ್ಸಾಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗಲ್ಲ? 100% ಇಂಪಾರ್ಟೆಂಟ್ ಆಗೇ ಆಗುತ್ತೆ. UPSC ಕೇಳೋದು ಕ್ವಶನ್ ಡೈರೆಕ್ಟ್ ನಮಗೆ ಕಾಪಿ ಆ್ಯಂಡ್ ಪೇಸ್ಟ್ ಆಗ್ತಾವೆ ಸ್ಟೇಟ್ ಎಕ್ಸಾಮ್ಗೆ. KPSC ಇರ್ಬೋದು, KSP ಇರ್ಬೋದು, KE ಎಕ್ಸಾಮ್ಗೆ ಆಲ್ಮೋಸ್ಟ್ ಅಲ್ಲಿಂದ ಕಾಪಿ ಪೇಸ್ಟ್ ಆಗ್ತಾವೆ. UNODC ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಕ್ರೈಮ್, ಇದ್ರ ಫುಲ್ ಫಾರ್ಮ್ ಗೊತ್ತಿರಲಿ. ಬಟ್ ಕೇಳಂಗಿಲ್ಲ, ಈಗೆಲ್ಲ ಚೇಂಜ್ ಆಗಿದೆ ಕ್ವಶನ್ ಪ್ಯಾಟರ್ನ್, ಈ ಥರ ಎಲ್ಲ ಕೇಳೋದು ಬಿಟ್ಟಿದ್ದಾರೆ. ಬಟ್ ಗೊತ್ತಿರಲಿ ನಿಮಗೆ. ಓಕೆ, ನೇಮ್ ಯುನೈಟೆಡ್ ನೇಷನ್ಸ್ ಆಫೀಸ್ ಆ್ಯಂಡ್ ಡ್ರಗ್ಸ್ ಆ್ಯಂಡ್ ಕ್ರೈಮ್, ಇದು ಸ್ಥಾಪನೆ ಆಗಿದ್ದು ಇದನ್ನು ಕೇಳಿದ್ದೇವೆ 1997. ಹೆಡ್ ಕ್ವಾರ್ಟರ್ ಇದೆ ವಿಯೆನ್ನಾ, ಆಸ್ಟ್ರೇಲಿಯಾಗಿದೆ. ಸೆಕ್ಟರ್ ಡ್ರಗ್ ಕಂಟ್ರೋಲ್ ಅಂದರೆ ಅಫೀಮು ಇಂಥದ್ದು ಮಾದಕ ವಸ್ತುಗಳು ತಡೆಯುವ ಸಲುವಾಗಿ. ಕಾಂಬಿನೇಷನ್ ಆಫ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಡ್ರಗ್ ಕಂಟ್ರೋಲ್ ಪ್ರೋಗ್ರಾಮ್ UNDCP ಅದರೊಳಗೆ ಬರ್ತಿದೆ ನೋಡಿ. ಆ್ಯಂಡ್ ದ ಕ್ರೈಮ್ ಪ್ರಿವೆನ್ಷನ್ ಆ್ಯಂಡ್ ಕ್ರಿಮಿನಲ್ ಜಸ್ಟಿಸ್ ಡಿವಿಷನ್ ಇನ್ ದ ಯುನೈಟೆಡ್ ನೇಷನ್ ಆಫೀಸ್, ಅಂದರೆ ಯುನೈಟೆಡ್ ವಿಶ್ವಸಂಸ್ಥೆ ಅಂಗ, ಇದೊಂದು ಅಂಗ. ಓಕೆ, ನೆಕ್ಸ್ಟ್ ಗೋಲ್ಡನ್ ಟ್ರಯಾಂಗಲ್, ಅದ ಆರ್ಟಿಕಲ್ ಬಂದಿದೆ. ಓಕೆ, ಇದು UPSC ಕ್ವಶನ್ ಆಗಿದೆ ಸ್ನೇಹಿತರೆ. ಅದನ್ನು ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ನಿಮಗೆ. ಗೋಲ್ಡನ್ ಟ್ರಯಾಂಗಲ್ ಬರುವಂಥ ರಾಷ್ಟ್ರಗಳು ಯಾವುದು ಕೊಟ್ಟಿದ್ದಾರೆ. ಗೋಲ್ಡನ್ ಟ್ರಯಾಂಗಲ್ ಅಂತಿದೆ. ಗೋಲ್ಡನ್ ಟ್ರಯಾಂಗಲ್ ಆಗ್ನೇಯ ಏಷ್ಯಾದ ಒಂದು ಪ್ರದೇಶವಾಗಿದ್ದು ಅಕ್ರಮ ಮಾದಕ ವಸ್ತು ಉತ್ಪಾದನೆಯ ಅಫೀಮು ಪ್ರಮುಖ ಕೇಂದ್ರವಾಗಿದೆ. ಅಂದರೆ ಗೋಲ್ಡನ್ ಟ್ರಯಾಂಗಲ್ ಅನ್ನೋದು ಅಫೀಮು ಉತ್ಪಾದನೆ ಪ್ರಮುಖ ಕೇಂದ್ರವಾಗಿದೆ. ಅದು ಆಗ್ನೇಯ ಏಷ್ಯಾದ ಒಂದು ಪ್ರದೇಶ. ಈ ಪ್ರದೇಶವು ಯಾವ ದೇಶಗಳು ಹೊಂದಿದೆ? ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್ ದೇಶಗಳು ಸೇರಿ. ಅಂದರೆ ಗೋಲ್ಡನ್ ಟ್ರಯಾಂಗಲ್ ಅಲ್ಲಿ ಕಂಡು ಬರುವ ರಾಷ್ಟ್ರಗಳು ಯಾವ ಅಂತ ಕ್ವಶನ್ ಕೇಳಿದ್ದಾರೆ. ಆಲ್ರೆಡಿ UPSC ಕೇಳಿದ್ದಾರೆ, ಸ್ಟೇಟಲ್ಲಿ ಎಕ್ಸಾಮ್ಗೆ ಕೇಳಿದ್ದಾರೆ. ಓಕೆ, ಗೋಲ್ಡನ್ ಟ್ರಯಾಂಗಲ್ ಅನ್ನೋದು ಏನದು? ಆಗ್ನೇಯ ಏಷ್ಯಾದ ಒಂದು ಪ್ರದೇಶ. ಅಲ್ಲೇನು ಅಕ್ರಮ ಇದು ಅಫೀಮು ಉತ್ಪಾದನೆಯ ಪ್ರಮುಖ ಕೇಂದ್ರವಾಗಿದೆ. ಅಲ್ಲಿ ಕಂಡು ಬರೋ ಆ ಗೋಲ್ಡನ್ ಟ್ರಯಾಂಗಲ್ ಸಂಬಂಧಪಟ್ಟ ರಾಷ್ಟ್ರಗಳು ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್ ದೇಶಗಳು ಸೇರಿವೆ. ಚಾರಿತ್ರಿಕವಾಗಿ ಈ ದೇಶಗಳು ಅಫೀಮು ಗಸಗಸಗಳ ಪ್ರಮುಖ ಉತ್ಪಾದಕ ದೇಶಗಳಾಗಿದ್ದು ಗೋಲ್ಡನ್ ಟ್ರಯಾಂಗಲ್ ಪ್ರಪಂಚದ ಹೆರಾಯಿನ್ ಪೂರೈಕೆಯ ಪ್ರಮುಖ, ಇಡೀ ಜಗತ್ತಿಗೆ ಹೆರಾಯಿನ್ ಪೂರೈಕೆ ಮಾಡುವ ಪ್ರದೇಶೀಯವಾಗಿ ಮಾರ್ಪಟ್ಟಿದೆ. ನೋಡಿ ಇಲ್ಲೇ ಮ್ಯಾಪ್ ನೋಡಿ, ಇದು ಗೋಲ್ಡನ್ ಟ್ರಯಾಂಗಲ್. ಓಕೆ, ಇನ್ನೇಗೆ ಇದೆ, ಯಾವ ರಾಷ್ಟ್ರ ಸಂಬಂಧಪಡ್ತಾವೆ? ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್. ಓಕೆ, ವಿಯೆಟ್ನಾಂ ಕೆಳಗಡೆ ಇದೆ. ಗೋಲ್ಡನ್ ಟ್ರಯಾಂಗಲ್ ಅಂದರೆ ಇಷ್ಟು ರಾಷ್ಟ್ರ ಕಂಡು ಬರ್ತಾವೆ. ಆಲ್ರೆಡಿ ಕ್ವಶನ್ ಇದು UPSC ಆಲ್ರೆಡಿ ಕೇಳಿದ್ರೆ ಸ್ನೇಹಿತರೆ, ಇದು ಗೊತ್ತಿರಲಿ ನಿಮಗೆ. ಅದೇ ರೀತಿ ಗೋಲ್ಡನ್ ಕ್ರೆಸೆಂಟ್ ನೋಡಿದೆಲ್ಲ, ಅದು ಅಫೀಮು ಸಂಬಂಧಪಟ್ಟಂಥ ಆರ್ಟಿಕಲ್ ಇರುವಂಥ ವರ್ಡ್ಗಳಿವು. ಅವನು ಹಾಕ್ಕೊಂಡ ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದೀನಿ. ಫಸ್ಟು ಗೋಲ್ಡನ್ ಕ್ರೆಸೆಂಟ್ ಅಂದರೆ ಅಫೀಮು ಮತ್ತು ಹೆರಾಯಿನ್ ಅಕ್ರಮ ಉತ್ಪಾದನೆಗೆ ಸಂಬಂಧಿಸಿದ ಮತ್ತೊಂದು ಪ್ರದೇಶವಾಗಿದೆ. ಆಗ್ನೇಯ ಏಷ್ಯಾದಲ್ಲಿ ನೆಲೆಗೊಂಡಿರುವ ಗೋಲ್ಡನ್ ಟ್ರಯಾಂಗಲ್ಗೆ ವ್ಯತಿರಿಕ್ತವಾಗಿ ಗೋಲ್ಡನ್ ಕ್ರೆಸೆಂಟ್ ದಕ್ಷಿಣ ಏಷ್ಯಾದಲ್ಲಿದೆ. ಇದು ಅಫ್ಘಾನಿಸ್ತಾನ್, ಇರಾನ್, ಪಾಕಿಸ್ತಾನಿಗೆ ಸಂಬಂಧಪಟ್ಟ ಪ್ರದೇಶವಾಗಿದೆ. ಅಫೀಮು ಗಸಗಸ ಕೃಷಿಗೆ ಹೆರಾಯಿನ್ ಉತ್ಪಾದನೆ ಪ್ರಮುಖ ಮೂಲವಾಗಿದೆ. ಇದು ಅಫೀಮು ಉತ್ಪಾದನೆಯ ಪ್ರಮುಖ ಕೇಂದ್ರವಾಗಿದೆ. ಇದು ಆಗ್ನೇಯ ಏಷ್ಯಾದಾಗ ಕಂಡು ಬರ್ತದ. ಓಕೆ, ಯಾವ ರಾಷ್ಟ್ರಗಳು ಬರ್ತಾವಪ್ಪ ಅಂದರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇರಾನ್ ಸಂಬಂಧಪಟ್ಟ ರಾಷ್ಟ್ರಗಳು. ಅದು ಗೋಲ್ಡನ್ ಟ್ರಯಾಂಗಲ್ ಗೊತ್ತಿರಬೇಕು, ಗೋಲ್ಡನ್ ಕ್ರೆಸೆಂಟ್ ಗೊತ್ತಿರಬೇಕು. ನೋಡಿ ಗೋಲ್ಡನ್ ಟ್ರಯಾಂಗಲ್ ಇಲ್ಲಿದೆ ನೋಡಿ. ಯಾವ ರಾಷ್ಟ್ರಗಳು ಬರ್ತಾ? ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್. ಓಕೆ, ಗೋಲ್ಡನ್ ಟ್ರಯಾಂಗಲ್ ಇಲ್ಲಿದೆ. ಇಷ್ಟು ಮಾಹಿತಿ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಮ್ಯಾಪ್ ಬೇಸ್ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ಇಷ್ಟು ಗೊತ್ತಿರಲಿ. ನೋಡಿ, ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಆ್ಯಂಡ್ ಕ್ರೈಮ್, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಇದನ್ನು 1997ರಲ್ಲಿ ಸ್ಥಾಪಿಸಲಾಯಿತು ಮತ್ತು 2002ರಲ್ಲಿ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ ಆ್ಯಂಡ್ ಕ್ರೈಮ್ ಎಂದು ಹೆಸರಿಸಲಾಯಿತು. ಇದು ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಡ್ರಗ್ ಕಂಟ್ರೋಲ್ ಪ್ರೋಗ್ರಾಮ್ UNDCP ಮತ್ತು ವಿಯೆನ್ನಾದಲ್ಲಿರುವ ವಿಶ್ವಸಂಸ್ಥೆ ಕಚೇರಿಯ ಅಪರಾಧ ತಡೆಗಟ್ಟುವಿಕೆ ಮತ್ತು ಕ್ರಿಮಿನಲ್ ಜಸ್ಟಿಸ್ ವಿಭಾಗವನ್ನು ಸಂಯೋಜಿಸುವ ಮೂಲಕ ಡ್ರಗ್ ಕಂಟ್ರೋಲ್ ಮತ್ತು ಕ್ರೈಮ್ ಪ್ರಿವೆನ್ಸ್ ಕಚೇರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೇನ್ ಉದ್ದೇಶ ಏನು ಮಾಡ್ತಾ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಉಪಕ್ರಮಗಳು, ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಣೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಜೂನ್ 26ರಂದು ಆಚರಿಸಲಾಗುತ್ತದೆ. ಇದೊಂದು ಗೊತ್ತಾಯ್ತಾ? ಜೂನ್ 26ರಂದು ನಾವು ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವಾಗಿ ಪ್ರತಿ ವರ್ಷ ಜೂನ್ 26ರಂದು ಆಚರಿಸಲಾಗ್ತದೆ. ಅದು ಒಂದು ಮಾಹಿತಿ ಸಿಕ್ತು. ಓಕೆ, ನೋಡಿ, ನಾರ್ಕೋಟಿಕ್ ಡ್ರಗ್ಸ್ ಮೇಲಿನ ಏಕ ಸಮಾವೇಶ 1961ರಲ್ಲಿ, ಸೈಕೋಟ್ರೋಪಿಕ್ ಪದಾರ್ಥ ಸಮಾವೇಶ 1971ರಲ್ಲಿ,
ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಪದಾರ್ಥಗಳಲ್ಲಿ ಅಕ್ರಮ ಟ್ರಾಫಿಕ್ ವಿರುದ್ಧ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ 1988. ಭಾರತವು 3ಕ್ಕೂ ಸಹಿ ಹಾಕಿದೆ. ಯಾವುದಕ್ಕಪ್ಪ ಅಂದರೆ ನಾರ್ಕೋಟಿಕ್ಸ್, ಡ್ರಗ್ಸ್ ಮತ್ತು ಸೈಕೋಟ್ರಿಕ್ಸ್ ವೆಬ್ಸೈಟ್ NDPC ಕಾಯ್ದೆ 1985. ಈ 3 ಕಾಯ್ದೆಗೆ ಭಾರತ ಸಹಿ ಹಾಕಿದೆ. ಓಕೆ, ಆದರೂ ನಮ್ಮ ಬೆಂಗಳೂರಲ್ಲಿ ಡ್ರಗ್ಸ್ ಸರಬರಾಜು ಎಗ್ಗಿಲ್ಲದೆ ಆಗ್ತಾ ಇದೆ. ಓಕೆ, ಗೊತ್ತಾಯಿದೆ. ಡೈಲಿ ನಮ್ಮ CC ವಿರುದ್ಧ ಹಿಡಿತಾರೆ. ಓಕೆ, ನೆಕ್ಸ್ಟ್ ನೋಡಿ, ಸ್ವಚ್ಛ ಸರ್ವೇಕ್ಷಣವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಯಾವ ವರ್ಷದಿಂದ ಭಾರತದಲ್ಲಿ ಆರಂಭಿಸಿದೆ ಅಂತ ಕೇಳಿದೆ. ನೋಡಿ, ಮಧ್ಯ ಭಾರತೀಯ ಸ್ವಚ್ಛ ಭಾರತ ಅಂತ ರಿಲೇಟೆಡ್ ಇದು ಆರ್ಟಿಕಲ್ ಇದೆ. ಇವೆಲ್ಲ ಬ್ಲರ್ ಆಗಿದೆ, ಸ್ವಲ್ಪ ಪೇಪರ್ ಕಟ್ಟಿಂಗ್ಸ್ ಸ್ವಲ್ಪ ಇದಾಗಿದೆ, ಮಿಸ್ಟೇಕ್ ಆಗಿದೆ. ಇದೇನಿಲ್ಲ, ನಿಮ್ಮ ಕಡೆ ಪೇಪರ್ ಇದ್ದಾರತ್ತೆ, ಸ್ವಲ್ಪ ಕ್ಲಿಯರ್ ನೋಡ್ಕೊಂಡು ನಾನು ಕ್ವಶನಿಗೆ ಆನ್ಸರ್ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೆಕ್ಸ್ಟ್ ಹೇಳ್ತೀನಿ. ನೋಡಿ, ಒಂದೇ ಆಪ್ಷನ್ 2016 ಇದೆ, 2014 ಇದೆ, 2018 ಇದೆ, 2012 ಇದೆ. ಸರಿಯಾದ ಆನ್ಸರ್ ಸ್ನೇಹಿತರೆ 2015 ಸರಿಯಾದ ಆನ್ಸರ್. ಓಕೆ, ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ. ಸುದ್ದಿಯಲ್ಲಿ ಏಕೆ? ನವದೆಹಲಿಯಲ್ಲಿ ನಡೆದ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿ 2023 ಸಮಾರಂಭದಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಇಂದೋರ್ ಸತತ 7ನೇ ಬಾರಿಗೆ ದೇಶದ ಅತ್ಯಂತ ಸ್ವಚ್ಛ ನಗರವಾಯಿತು. ಇಂದೋರ್ ಸೂರತ್ನೊಂದಿಗೆ ಸ್ವಚ್ಛ ನಗರ ಎಂಬ, ಅಂದರೆ ಇಂದೋರ್ ಗೊತ್ತು ನಮಗೆ, ಅದರ ಜೊತೆ ಇನ್ನೊಂದು ನಗರ ಯಾವುದಪ್ಪ ಅಂತ ಕೇಳೋದಲ್ಲ, ಅದು ಸೂರತ್ 2 ನಗರಗಳು ಹಂಚಿಕೊಂಡ್ವಿ ಎಂಬ ಬಿರುದನ್ನು ಹಂಚಿಕೊಂಡ್ವಿ. ಭಾರತ ಸರ್ಕಾರ ನಡೆಸುತ್ತಿರುವ ಸ್ವಚ್ಛ ಸರ್ವೇಕ್ಷಣಾ 2022ರಲ್ಲಿ ಪ್ರತಿ ವರ್ಷದಂತೆ ಮಧ್ಯಪ್ರದೇಶವು ಮತ್ತೊಮ್ಮೆ ಸ್ವಚ್ಛತೆಯ ದಾಖಲೆಯನ್ನು ಮಾಡಿದೆ. ಓಕೆ, ಇಷ್ಟು ಗೊತ್ತಿರಲಿ. ನೋಡಿ, ಸ್ವಚ್ಛತಾ ಪ್ರಶಸ್ತಿಗಳು ಈ ವಾರ ಇದೆ. ಇದು ಸಂಬಂಧಪಟ್ಟ ಸ್ವಲ್ಪ ಬ್ಲರ್ ಆಗಿದೆ ಸ್ನೇಹಿತರೆ. ನಿಮ್ಮ ಕಡೆ ಪ್ರೆಸೆಂಟ್ ಪೇಪರ್ ಆರ್ಟಿಕಲ್ ಇದ್ದೇ ಇರುತ್ತೆ, ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಕೊಟ್ಟಿದೆ, ಎಲ್ಲ ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ. ನೋಡಿ, ಅತ್ಯಂತ ಸ್ವಚ್ಛ ರಾಜ್ಯಗಳು ಮಹಾರಾಷ್ಟ್ರ ಫಸ್ಟ್ ಇದೆ, ರಾಜ್ಯವಾದರು ಮಧ್ಯಪ್ರದೇಶ 2ನೇದಿದೆ, ಛತ್ತೀಸ್ಗಢ 3ನೇ ರ್ಯಾಂಕ್ನಲ್ಲಿದೆ. ಓಕೆ, ಇಷ್ಟು ನೋಡ್ಕೊಳ್ಳಿ. ಮತ್ತು ಇಲ್ಲೇನು ಸ್ವಲ್ಪ 23ನೇ ಸ್ಥಾನ ಅಂದರೆ ಕರ್ನಾಟಕದಲ್ಲಿ ಸಂಬಂಧಪಟ್ಟದಂದರೆ ಮೈಸೂರು 23ನೇ ಸ್ಥಾನ ಆಗಿದೆ. ಓಕೆ, ನೆಕ್ಸ್ಟ್ ಹವಾಮಾನ ಇಲಾಖೆ ಏನಾಯ್ತು, 150 ಇಯರ್ಸ್ ಕಂಪ್ಲೀಟ್ ಆಯಿತು. ಆ ರಿಲೇಟೆಡ್ ಆಗಿ ಒಂದು ಆರ್ಟಿಕಲ್ ಪ್ರಜಾವಣೆ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ UPSC ಕೇಳಿಬಿಟ್ಟಿದ್ದಾರೆ. ಅದಕ್ಕೆ ಆ ಕ್ವಶನ್ ಹಾಕೊಂಡಿದ್ದೇನೆ. ನೋಡಿ, ಭಾರತೀಯ ಮಾನ್ಸೂನ್ ಅನ್ನು ಮುನ್ಸೂಚನೆಯಾಗಿ ಕೆಲವೊಮ್ಮೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಇಂಡಿಯನ್ ಓಷನ್ ಡಿಪೋಲ್ ಅನ್ನು ಉಲ್ಲೇಖಿಸಿ ಕೆಳಗಿನ ಹೇಳಿಕೆಗಳು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದೆ. IOD ವಿದ್ಯಮಾನವು ಉಷ್ಣವಲಯದ ಪಶ್ಚಿಮ ಹಿಂದೂ ಮಹಾಸಾಗರ ಮತ್ತು ಉಷ್ಣವಲಯದ ಪೂರ್ವ ಪೆಸಿಫಿಕ್ ಸಾಗರ ನಡುವೆ ಸಮುದ್ರ ಮೇಲ್ಮೈ ತಾಪಮಾನದ ವ್ಯತ್ಯಾಸದಿಂದ ರೂಪಿಸಲ್ಪಟ್ಟಿದೆ. 1ನೇ ಆಪ್ಷನ್. 2ನೇದು, IOD ವಿದ್ಯಮಾನವು ಮಾನ್ಸೂನ್ ಮೇಲೆ ಎಲ್ ನಿನೋ ಪ್ರವಾಹ ಮೇಲೆ ಪ್ರಭಾವ ಬೀರಬಹುದು. ಇದು UPSC ಪ್ರಿಲಿಮ್ಸ್ ಕೇಳಿದ್ದಾರೆ ಕ್ವಶನ್ ಸ್ನೇಹಿತರೆ, UPSC ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ 2 ಮಾತ್ರ. ಓಕೆ, ನೋಡಿ, ಹವಾಮಾನ ಇಲಾಖೆಗೆ 150 ಇಯರ್ಸ್ ಕಂಪ್ಲೀಟ್ ಆಯಿತು. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಏನೇನು ಆರ್ಟಿಕಲ್ ಇಂಪಾರ್ಟೆಂಟ್ ಏನಿದೆ ಅಂತ ನೆಕ್ಸ್ಟ್ ಲೈನ್ ನೋಡೋಣ. ಸುದ್ದಿಯಲ್ಲಿ ಹಾಕಿದೆ, ಸಾರ್ವಜನಿಕ ಹವಾಮಾನ ಸೇವೆಗಳ ಒದಗಿಸುವ ಉದ್ದೇಶದೊಂದಿಗೆ ಭಾರತೀಯ ಹವಾಮಾನ ಇಲಾಖೆ IMD ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟು ಜನವರಿ 15, 2025 ಅದು 150 ವರ್ಷಗಳ ಉಪಸ್ಥಿತಿಯನ್ನು 150 ಇಯರ್ಸ್ ಸೆಲೆಬ್ರೇಷನ್ ಕಂಪ್ಲೀಟ್ ಮಾಡ್ತಾರೆ ಸ್ಥಾಪನೆಯಾಗಿ. ಓಕೆ, ಈ ಮೈಲಿಗಲ್ಲನ್ನು ಗುರುತಿಸಲು IMD ಜನವರಿ 15, 2024ರಿಂದ ಜನವರಿ 15, 2023ವರೆಗೆ ಎಲ್ಲ ಉಪ ಕಚೇರಿಗಳಲ್ಲಿ ರಾಷ್ಟ್ರವ್ಯಾಪಿ ಆಚರಣೆಯನ್ನು ಆಯೋಜಿಸಿದೆ. ಅಂದರೆ 2025 ಅದರದ್ದು ಸ್ಥಾಪನೆಯಾಗಿ 150 ಇಯರ್ಸ್ ಕಂಪ್ಲೀಟ್ ಆಗತ್ತಾ. ಓಕೆ, ಇದಕ್ಕೆ ನ್ಯೂಸ್ನಾಗಿದೆ. ಭಾರತೀಯ ಹವಾಮಾನ ಇಲಾಖೆ IMD ಅಂದರೆ ಇದರ ಕುರಿತು, ಇದು ದೇಶದ ರಾಷ್ಟ್ರೀಯ ಹವಾಮಾನ ಸೇವೆ ಮತ್ತು ಹವಾಮಾನಶಾಸ್ತ್ರ ಸಂಬಂಧಿತ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳಲ್ಲಿ ಪ್ರಮುಖ ಸರ್ಕಾರಿ ಸಂಸ್ಥೆಯಾಗಿದೆ. ಇದು ಭಾರತ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯದ ಸಂಸ್ಥೆಯಾಗಿದೆ. ಇಷ್ಟು ಮಾಹಿತಿ. ನೋಡಿ, ವರ್ಷಗಳಲ್ಲಿ IMD ಹೇಗೆ ವಿಕಸನ ಅಂದರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಹೇಗೆ ವಿಕಸನಗೊಂಡಿದೆ. ಐತಿಹಾಸಿಕ ಹಿನ್ನೆಲೆ: 1864ರಲ್ಲಿ 2 ವಿನಾಶಕಾರಿ ಚಂಡಮಾರುತಗಳು ಕೋಲ್ಕತ್ತಾ ಮತ್ತು ಆಂಧ್ರದ ಕರಾವಳಿಗೆ ಅಪ್ಪಳಿಸಿತು. ಗಮನಾರ್ಹವಾದ ಜೀವಹಾನಿಯನ್ನು ಉಂಟು ಮಾಡಿದವು. ಈ ವಿಪತ್ತುಗಳ ತೀವ್ರತೆ ವಾತಾವರಣದ ನಿಯತಕಾಲಿಕ ಮೇಲ್ವಿಚಾರಣೆ ಮಾಡುವ ವ್ಯವಸ್ಥೆಯನ್ನು ಅನುಪಸ್ಥಿತಿಯಲ್ಲಿ ಎತ್ತಿ ತೋರಿಸುತ್ತಿದೆ. ಇದೇ ಕಾರಣಕ್ಕಾಗಿ 1870ರಲ್ಲಿ ಭಾರತೀಯ ಹವಾಮಾನ ಇಲಾಖೆ IMDಯನ್ನು ಸ್ಥಾಪನೆ ಮಾಡಲು ಕಾರಣವಾಯಿತು. ಯಾವ ರೀಸನ್ನಿಂದ ಕಾರಣ ಆಯ್ತಪ್ಪ ಅಂದರೆ 1864ರ ವಿನಾಶಕಾರಿ ಚಂಡಮಾರುತದಿಂದ ಅಲ್ಲಿ ಕೋಲ್ಕತ್ತಾ ಮತ್ತು ಆಂಧ್ರ ಕರಾವಳಿ ತುಂಬ ಅಪ್ಪಳಿಸಿ ತುಂಬ ಪ್ರಾಬ್ಲಮ್ ಮಾಡ್ತಿತ್ತು, ತುಂಬ ಜನರು ಸಾವಿಗಳಿದ್ರು. ಈ ಕಾರಣಕ್ಕಾಗಿ ಹವಾಮಾನ ಮುನ್ಸೂಚನೆ ಬಗ್ಗೆ ಜನರಿಗೆ ಪೂರ್ವದಲ್ಲೇ ಮಾಹಿತಿ ನೀಡುವ ಸಲುವಾಗಿ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟನ್ನು ಹವಾಮಾನ ಇಲಾಖೆಯನ್ನು 1875ರಲ್ಲಿ ಸ್ಥಾಪನೆ ಮಾಡಲಾಯಿತು. ನೋಡಿ, ಅಂದರೆ ಇಲ್ಲೊಂದು ಆರ್ಟಿಕಲ್ ಇದು ಕಡಿಮೆ ಅನುದಾನ, ಇದನ್ನು ಕ್ವಶನ್ ಕೇಳಿದರೆ
ಅದನ್ನು ಸ್ವಲ್ಪ ನೋಡಿದ್ವಿ. ಇದು ಬಜೆಟ್ ಇರ್ತಾರಲ್ಲ ಅವಾಗ ಅದು ಯಾವ ಕಲರ್ ಇರುತ್ತೆ ಅಂತ ಅದು ಕ್ವಶನ್ ಕೇಳಿದ್ದಾರೆ, ಅದು ಗೊತ್ತಿರಲಿ. 1875ರಲ್ಲಿ ಕಲ್ಕತ್ತಾದಲ್ಲಿ ಆರಂಭವಾದ ಇಲಾಖೆ 149 ವರ್ಷಗಳಿಂದಲೂ ಭಾರತೀಯರ ಜೀವನೋಪಾಯವನ್ನು ಕಾಪಾಡುವ ಕೆಲಸದಲ್ಲಿ ನಿರಂತರವಾಗಿದೆ. ಚಂಡಮಾರುತ, ಬರ, ಪ್ರವಾಹ, ಮಳೆ ಯಾವಾಗ ಎಷ್ಟು ಪ್ರಮಾಣದಲ್ಲಿ ಬರುತ್ತದೆ, ಬಿಸಿ ಗಾಳಿ ಬೀಸುವ ಮುನ್ಸೂಚನೆ, ರೈತರಿಗೆ ಯಾವಾಗ ಬಿತ್ತಬೇಕು, ಬೆಳೆ ಯಾವಾಗ ಕಟಾವು ಮಾಡಬೇಕು ಎಂಬುದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡುತ್ತಾ ಹವಾಮಾನ ಇಲಾಖೆ ಬಂದಿದೆ. ಹವಾಮಾನ ಬಗ್ಗೆ ಮುನ್ಸೂಚನೆಗಳು ನೀಡಲು 1982ರಲ್ಲಿ ಇಸ್ರೋ ಉಡಾವಣೆ ಮಾಡಿದ ಇನ್ಸಾಟ್ ಹೆಸರಿನ ಸರಣಿ ಉಪಗ್ರಹಗಳನ್ನು ದೇಶದ ಸಂವಹನ ಕ್ಷೇತ್ರವನ್ನು ಬಲಗೊಳಿಸಿದವು. ಇದು ಹವಾಮಾನ ಇಲಾಖೆಯ ಕಾರ್ಯದಲ್ಲಿ ಮುಖ್ಯ ಪಾತ್ರ ವಹಿಸಿತು. ಅಂದರೆ ಇನ್ಸಾಟ್ ಉಪಗ್ರಹವನ್ನು ಇಸ್ರೋ ಸಹ ಉಡಾವಣೆ ಮಾಡಿದೆ ಅಂತೆ. ಹವಾಮಾನ ಮುನ್ಸೂಚನೆ ನೀಡಲು ಸಹಕಾರಿಯಾಗಲೆಂದೇ ಕಲ್ಪನಾ ಎಂಬ ಉಪಗ್ರಹವನ್ನು ಇಸ್ರೋ 2002ರಲ್ಲಿ ಉಡಾವಣೆ ಮಾಡಿತ್ತು. 1912ರಲ್ಲಿ ರೇಡಿಯೋ ತಂತ್ರಜ್ಞಾನವನ್ನು ಬಳಸಿ ಹಡಗುಗಳ ಮೂಲಕ ದೇಶದ ವಿವಿಧ ಭಾಗಗಳ ಮಾಹಿತಿಯನ್ನು ಪಡೆದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಯಿತು. ಹೀಗೆ ಪಡೆದುಕೊಂಡ ಮಾಹಿತಿಯನ್ನು ಒಗ್ಗೂಡಿಸಿ ತಕ್ಕ ಎಚ್ಚರಿಕೆ ಸಂದೇಶವನ್ನು ಕರಾಚಿ ಮತ್ತು ಮುಂಬೈನ ಕರಾವಳಿ ರೇಡಿಯೋ ಕೇಂದ್ರಗಳ ಮೂಲಕ ಪ್ರಚಾರ ಮಾಡಲಾಯಿತು. 1929ರಲ್ಲಿ ತಂತಿರಹಿತ ಹವಾಮಾನ ಮುನ್ಸೂಚನೆ ಸಂದೇಶಗಳ ರವಾನೆ ಮಾಡಲು ಆರಂಭವಾಯಿತು. 1921 ಅಂದರೆ 1912ರಲ್ಲಿ ರೇಡಿಯೋ ಮೂಲಕ, ಆಮೇಲೆ ತಂತ್ರರಹಿತ ಹವಾಮಾನ ಮುನ್ಸೂಚನೆ ನೀಡಲು ಆರಂಭವಾಯಿತು. 1936ರಲ್ಲಿ ಆಲ್ ಇಂಡಿಯಾ ರೇಡಿಯೋ ಮೂಲಕ ಪ್ರಥಮ ಬಾರಿಗೆ ಹವಾಮಾನ ಮುನ್ಸೂಚನೆ ವಾರ್ತೆಯನ್ನು ನೀಡಲು ಆರಂಭಿಸಲಾಯಿತು. ಓಕೆ, ಅದರ ಹಿಸ್ಟ್ರಿ ಸ್ವಲ್ಪ ನೋಡಿ. 1945ರಲ್ಲಿ ಪ್ರಾದೇಶಿಕ ಹವಾಮಾನ ಇಲಾಖೆ ಕೇಂದ್ರಗಳ ಮೂಲಕ ಮೊದಲ ಬಾರಿಗೆ ರೈತರಿಗಾಗಿ ಹವಾಮಾನ ಮುನ್ಸೂಚನೆ ನೀಡಲಾಯಿತು. 1945 ಅಂದರೆ 1963ರಲ್ಲಿ ಅಮೆರಿಕದ ಉಪಗ್ರಹ ಮೂಲಕ ಚಿತ್ರಗಳನ್ನು ಪಡೆದುಕೊಂಡು ಭಾರತೀಯ ಹವಾಮಾನ ಇಲಾಖೆಯು ಮುನ್ಸೂಚನೆಗಳನ್ನು ನೀಡಲು ಶುರು ಮಾಡಿತು. ಇದೇ ವರ್ಷದಲ್ಲಿ ಪ್ರವಾಹದ ಮುನ್ಸೂಚನೆ ಪಡೆದುಕೊಳ್ಳಲು ಚಂಡಮಾರುತ ವಿಶ್ಲೇಷಣೆ ಘಟಕವನ್ನು ಸ್ಥಾಪಿಸಲಾಯಿತು. 1970ರಲ್ಲಿ ಚಂಡಮಾರುತ ಪತ್ತೆ ರೇಡಾರ್ ಅನ್ನು ವಿಶಾಖಪಟ್ಟಣದಲ್ಲಿ ಸ್ಥಾಪಿಸಲಾಯಿತು. 1972ರಲ್ಲಿ ಚಂಡಮಾರುತ ಎಚ್ಚರಿಕೆ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ. ಓಕೆ, ಇಷ್ಟು ಮಾಹಿತಿ ಇದರದು ನೋಡಿ. 1970ರಲ್ಲಿ ಚಂಡಮಾರುತ ಪತ್ತೆ ರೇಡಾರ್ ಕೇಂದ್ರವನ್ನು ವಿಶಾಖಪಟ್ಟಣದಲ್ಲಿ ಸ್ಥಾಪಿಸಲಾಯಿತು. 1972ರಲ್ಲಿ ಚಂಡಮಾರುತ ಎಚ್ಚರಿಕೆ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಆಯಿತು. 1989ರಲ್ಲಿ ಪ್ರವಾಹ, ಬರ, ಮಳೆ ಸೇರಿದಂತೆ ವಿವಿಧ ಹವಾಮಾನ ಸಂಬಂಧಿತ ಮುನ್ಸೂಚನೆಗಳನ್ನು ನೀಡಲು ಸಲುವಾಗಿ ಜಿಲ್ಲಾ ಮಟ್ಟದಲ್ಲಿ ಮಳೆ ಕುರಿತು ಮುನ್ಸೂಚನೆ ನೀಡುವ ಕಾರ್ಯವನ್ನು ಆರಂಭಿಸಲಾಯಿತು. 2000ರಲ್ಲಿ ವಿಸಾಟ್ ದತ್ತಾಂಶ ವಿನಿಮಯ ಕೇಂದ್ರ ವ್ಯವಸ್ಥೆಯನ್ನು ಸಂವಹನವನ್ನು ಆರಂಭಿಸಲಾಯಿತು. ಓಕೆ, ಇಲಾಖೆಯ ಹೆಚ್ಚುಗಾರಿಕೆ, ಇಲಾಖೆ ಸಂಬಂಧಪಟ್ಟಂತ. ಓಕೆ, ಇನ್ಸಾಟ್ ಉಪಗ್ರಹ 3D ಹಾಗೂ 3DR ರೂಪದ ಚಿತ್ರಗಳನ್ನು ಪ್ರತಿ 15 ನಿಮಿಷಗಳಿಗೆ ನೀಡುತ್ತದೆ. ಓಕೆ, ಉಪಗ್ರಹದ ಪಡೆದುಕೊಂಡ ಮಾಹಿತಿಯನ್ನು ವಿಶ್ಲೇಷಿಸಿ ಪ್ರತಿಕೂಲ ಹವಾಮಾನ ಕುರಿತು ತ್ವರಿತ ಮುನ್ನೆಚ್ಚರಿಕೆ ನೀಡುವ ಸಾಮರ್ಥ್ಯ ಹೊಂದಿದೆ. ಚಂಡಮಾರುತ ಸ್ವರೂಪವನ್ನು ಪ್ರತಿ 6 ನಿಮಿಷಗಳಲ್ಲಿ ತಿಳಿದುಕೊಳ್ಳುವ ಕಾರ್ಯವನ್ನು ಇಲಾಖೆ ಮಾಡುತ್ತದೆ. ಎಲ್ಲ ರೀತಿಯ ಪ್ರತಿಕೂಲ ಹವಾಮಾನ ಹೆಚ್ಚು ನಿಖರವಾಗಿ ಪತ್ತೆ ಹಚ್ಚುವ ಸಾಮರ್ಥ್ಯವು ಅಧಿಕಗೊಂಡಿದೆ. 2014ಕ್ಕೆ ಹೋಲಿಸಿದರೆ ಈ ಸಾಮರ್ಥ್ಯ 50%ರಷ್ಟು ಹೆಚ್ಚಾಗಿದೆ. ಇಷ್ಟು. ಚಂಡಮಾರುತವು ಯಾವ ಪ್ರದೇಶಕ್ಕೆ ಬಂದು ಅಪ್ಪಳಿಸಲಿದೆ ಎನ್ನುವ ನಿಖರ ಮುನ್ಸೂಚನೆಯನ್ನು ಇಲಾಖೆ ನೀಡುತ್ತದೆ. ಹೆಚ್ಚಿನ ಪ್ರಕರಣಗಳಲ್ಲಿ ಮುನ್ಸೂಚನೆ ಮಾಹಿತಿ ಯಾವತ್ತೂ ತಪ್ಪಾಗಿಲ್ಲ. ಮಳೆಯ ಮುನ್ಸೂಚನೆಯನ್ನು 24 ಗಂಟೆಗಳ ಮೊದಲು ನೀಡಲಾಗುತ್ತದೆ. ಮುನ್ಸೂಚನೆ ನಿಖರತೆ 80%ರಷ್ಟಿದೆ. 2023ರ ಬಿಸಿಗಾಳಿ ನಿರ್ವಹಣಾ ಯೋಜನೆಯ ಜಾರಿಯಾಯಿತು. ಈ ಯೋಜನೆ ಅಡಿಯಲ್ಲಿ ಇಲಾಖೆಯು ಆರೋಗ್ಯ ಕ್ಷೇತ್ರಕ್ಕೂ ಸಹಾಯ ಮಾಡಲು ಆರಂಭಿಸಿತು. ಬಿಸಿಗಾಳಿ ಕುರಿತು ಮುನ್ಸೂಚನೆಯನ್ನು ಇಲಾಖೆಯು ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡಲು ಪ್ರಾರಂಭಿಸಿತು. ಮಲೇರಿಯಾ, ಡೆಂಗ್ಯೂ ಕಾಯಿಲೆ ಬಗ್ಗೆ ಇಲಾಖೆಯು ಮಾರ್ಗದರ್ಶನ ನೀಡುತ್ತಲೇ ಬರುತ್ತದೆ. ಗ್ರಾಮ ಮಟ್ಟದಲ್ಲಿ, ಇದು ವೆರಿ ಇಂಪಾರ್ಟೆಂಟ್, ಗ್ರಾಮ ಮಟ್ಟದಲ್ಲಿ ಹವಾಮಾನ ಮುನ್ಸೂಚನೆ ನೀಡಲು ಯೋಜನೆ ಮೌಸಮ್ ಗ್ರಾಮ್ ಅಂತ ಈ ಯೋಜನೆ ಯಾವ್ದು ಸಂಪುಟ ಕೇಳಿಬಿಟ್ಟು ಡೈರೆಕ್ಟ್ ಇದು ಹವಾಮಾನ ಮುನ್ಸೂಚನೆ ನೀಡಲು ಗ್ರಾಮ ಮಟ್ಟದಲ್ಲಿ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಮೌಸಮ್ ಗ್ರಾಮ್ ಎಂಬ ಗ್ರಾಮ್ ಎನ್ನುವ ಹೊಸ ಇಲಾಖೆಯನ್ನು ಹವಾಮಾನ ಇಲಾಖೆ ಆರಂಭಿಸಿದೆ. ಇಷ್ಟು ಗೊತ್ತಿರಲಿ ನೋಡಿ. ನೆಕ್ಸ್ಟ್, ಸರ್ಕಾರಕ್ಕೆ NGT ನೋಟಿಸ್. ಓಕೆ, ಕಾವೇರಿ ಕಣಿವೆಯಲ್ಲಿ 12,850 ಚದರ ಕಿಲೋಮೀಟರ್ ಹಸಿರು ನಾಶ, ಕರ್ನಾಟಕಕ್ಕೆ ಅತಿ ಹೆಚ್ಚು ಹಾನಿ. ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ 2010ರನ್ನು ಭಾರತ ಸಂವಿಧಾನದ ಕೆಳಗಿನ ಯಾವ ನಿಬಂಧನೆಗಳಿಂದ ಅನುಗುಣವಾಗಿ ಜಾರಿಗೊಳಿಸಲಾಯಿತು? 2012ರಲ್ಲಿ UPSC ಕ್ವಶನ್ ಕೇಳಿದ್ದಾರೆ. ಅದಕ್ಕೆ NGT ಕೆಲವೊಂದು ಸಂಸ್ಥೆಯಲ್ಲಿ ಕ್ವಶನ್ ಕೇಳಿದರೆ ಡೈರೆಕ್ಟ್ ಕ್ವಶನ್ ಬರೋ ಚಾನ್ಸ್ ತುಂಬ ಇದೆ ನೋಡಿ. ಆರೋಗ್ಯಕರ ಪರಿಸರ ಹಕ್ಕು ಆರ್ಟಿಕಲ್ 21ರ ಅಡಿಯಲ್ಲಿ
ಜೀವನದ ಹಕ್ಕಿನ ಭಾಗವಾಗಿ ಅರ್ಥೈಸಿಕೊಳ್ಳ ಈ ಹಕ್ಕಿನ ಭಾಗವಾಗಿ ಇದನ್ನು ಸ್ಥಾಪಿಸಲಾಗಿದೆ. ಒಂದನೆಯದು ಸರಿ, ಹಾಗಾದ್ರೆ ಎ ಮಾತ್ರ ಸರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತ ನೀವು ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ನೆಕ್ಸ್ಟ್ ನೋಡೋಣ. ಓಕೆ ನೋಡಿ, ರಾಷ್ಟ್ರೀಯ ಹಸಿರು ನ್ಯಾಯಾಲಯ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನು 2010ರಲ್ಲಿ NGT ಕಾಯ್ದೆಯಡಿಯಲ್ಲಿ 18ನೇ ಅಕ್ಟೋಬರ್ 2010ರಂದು ಬಹುಶಿಸ್ತಿನ ಸಮಸ್ಯೆಗಳು ಒಳಗೊಂಡಿರುವ ಯಾವುದೇ ಪರಿಸರ ವಿವಾದಗಳನ್ನು ನಿರ್ವಹಿಸಲು ವಿಶೇಷ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು. ರಾಷ್ಟ್ರೀಯ ಪರಿಸರ ಮೇಲ್ಮನೆ ಪ್ರಾಧಿಕಾರ ಬದಲಿಸುವ ಮೂಲಕ ಇದನ್ನು ರಚಿಸಲಾಗಿದೆ. ಇದು ಭಾರತ ಸಂವಿಧಾನದ 21ನೇ ವಿಧಿಯಿಂದ ಸ್ಫೂರ್ತಿ ಪಡೆಯುತ್ತದೆ. ಇದು ಭಾರತದ ನಾಗರಿಕರಿಗೆ ಆರೋಗ್ಯಕರ ವಾತಾವರಣವನ್ನು ಒದಗಿಸಲು ಭರವಸೆ ನೀಡುತ್ತದೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ NGT IAS ಪರೀಕ್ಷೆಗೆ ಪ್ರಮುಖ ವಿಷಯವಾಗಿದೆ. IAS ಮತ್ತು KSಗೆ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ ಇದು ಸಂಸ್ಥೆ. ಯಾಕಂದ್ರೆ ಇದ್ರ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದೆ. ಓಕೆ, ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ಒಂದು ಕ್ವಶನ್ ಪ್ರತಿ ವರ್ಷ ಇದ್ದೇ ಇರ್ತದೆ. ಅದಕ್ಕಾಗಿ ಇದ್ರ ಬಗ್ಗೆ ಮಾಹಿತಿ ಹಾಕಿದ್ದೇನೆ. ಓಕೆ ನೋಡಿ, ಈಗ ಸಂಬಂಧಪಟ್ಟ ಮಾಹಿತಿ. NGTಯನ್ನು 18ನೇ ಅಕ್ಟೋಬರ್ 2010ರಂದು ಸ್ಥಾಪಿಸಲಾಯಿತು. NGT ಅಧ್ಯಕ್ಷರು ಪ್ರೆಸಿಡೆಂಟ್ ನ್ಯಾಯಮೂರ್ತಿ ಆದರ್ಶ್ ಕುಮಾರ್ ಗೋಯಲ್. ಕೇಂದ್ರ ಕಚೇರಿ ನವದೆಹಲಿ. NGT ಒಂದು ಸಾಂವಿಧಾನಿಕ ಸಂಸ್ಥೆಯೇ ಇಲ್ಲ. ಇದು NGT ಕಾಯ್ದೆ 2010ರ ಅಡಿಯಲ್ಲಿ ಸ್ಥಾಪಿಸಿದ ಇದೊಂದು ವಿಶೇಷ ನ್ಯಾಯಾಂಗ ಸಂಸ್ಥೆಯಾಗಿದೆ. NGT ನಿರ್ಧಾರವನ್ನು ಪ್ರಶ್ನಿಸಬಹುದೇ? ಹೌದು, ಇದನ್ನು 90 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಓಕೆ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯು ಪರಿಸರಕ್ಕೆ ಸಂಬಂಧಿಸಿದ ಕೆಳಗಿನ 7 ಕಾನೂನುಗಳಲ್ಲಿ ವಿವಿಧ ಶಿಕ್ಷೆಗಳನ್ನು ಕೊಡ್ತಾ ಇದೆ. ಸಿವಿಲ್ ಪ್ರಕರಣಗಳು ಪರಿಹರಿಸುತ್ತದೆ. ನೀರಿನ ಕಾಯ್ದೆ, ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974, ನೀರಿನ ಸೆಸ್ ಕಾಯ್ದೆ, ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ. ಅಂದರೆ 7 ಕಾಯ್ದೆ ಬರ್ತವೆ. ಅದರ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಇದೆ. ಓಕೆ, ನೆಕ್ಸ್ಟ್ NGT ರಚನೆ ಏನು? NGT ರಚನೆ ಬಗ್ಗೆ. ನ್ಯಾಯಮಂಡಳಿಯು ಅಧ್ಯಕ್ಷರು, ನ್ಯಾಯಾಂಗ ಸದಸ್ಯರು ಮತ್ತು ಪರಿಣಿತ ಸದಸ್ಯರನ್ನು ಒಳಗೊಂಡಿದೆ. ಅವರು 3 ವರ್ಷಗಳ ಅವಧಿಗೆ ಅಥವಾ 65 ವರ್ಷಗಳವರೆಗೆ ಅಧಿಕಾರವನ್ನು ಹೊಂದಿರ್ತಾರೆ. ಅಂದರೆ ಅಧಿಕಾರಾವಧಿ 3 ವರ್ಷ ಅಥವಾ 65, ಯಾವುದು ಮೊದಲು ಅದು. ಯಾವುದೇ ಹಿಂದಿನದು ಮತ್ತು ಮರು ನೇಮಕಕ್ಕೆ ಅರ್ಹವಾಗಿಲ್ಲ. ಅಂದರೆ ಒಳ್ಳೆಯವರು ಮರು ನೇಮಕಕ್ಕೆ ಅರ್ಹವಾಗಿಲ್ಲ. ಅಧ್ಯಕ್ಷರನ್ನು ಕೇಂದ್ರ ಸರ್ಕಾರವು ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ ನೇಮಕ ಮಾಡುತ್ತದೆ. ನ್ಯಾಯಾಂಗ ಸದಸ್ಯರು ಮತ್ತು ಪರಿಣಿತ ಸದಸ್ಯರನ್ನು ನೇಮಿಸುವ ಕೇಂದ್ರ ಸರ್ಕಾರವು ಆಯ್ಕೆ ಸಮಿತಿಯನ್ನು ರಚಿಸುತ್ತದೆ. ನ್ಯಾಯಮಂಡಳಿಯಲ್ಲಿ ಕನಿಷ್ಠ 10 ಮತ್ತು ಗರಿಷ್ಠ 20 ಪೂರ್ಣ ಸಮಯದ ನ್ಯಾಯಾಂಗ ಸದಸ್ಯರನ್ನು ಪರಿಗಣಿಸಲು ಸದಸ್ಯರು ಇರಬೇಕು. ಸೇವ್ಮಾನ್ ಫೆಡರೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ 2013ರಲ್ಲಿ ಪಕ್ಷಿಗಳ ಆವಾಸಸ್ಥಾನವನ್ನು ಉಳಿಸಲು NGT 6,400 ಕೋಟಿ ಜಲವಿದ್ಯುತ್ ಯೋಜನೆಯನ್ನು ಸ್ಥಗಿತಗೊಳಿಸಿದೆ NGT ಅಂತ. ಓಕೆ, ಇಷ್ಟು ಮಾಹಿತಿ. ಸೋವಿಯತ್ ರಷ್ಯಾ ವಿಘಟನೆ ನಂತರ ಉಕ್ರೇನ್ ಯಾವ ವರ್ಷ ಸ್ವತಂತ್ರವಾಯಿತು ಅಂತಿದೆ. ನೋಡಿ, 1ನೇ ಆಪ್ಷನ್ ಇದೆ ಉಕ್ರೇನ್. ನ್ಯೂಸ್ ಇದೆಲ್ಲ ಅದು ಸಂಬಂಧ 1990 ಇದೆ, 1998 ಇದೆ, 1972 ಇದೆ, 2005 ಇದೆ. ಸ್ನೇಹಿತರೆ, ಸರಿಯಾದ ಆನ್ಸರ್ ಒಂದು 1991. ರಾಜಧಾನಿ ಯಾವುದು? ಕೀವ್. ರಷ್ಯಾ ಕ್ರಾಂತಿ 1917. 1991ರಲ್ಲಿ ಉಕ್ರೇನ್ ಸ್ವತಂತ್ರ ರಾಷ್ಟ್ರವಾಗಿ ಉದಯವಾಯಿತು. ಇದಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಮಾಹಿತಿ ನೋಡೋಣ. ನೆಕ್ಸ್ಟ್, ಉಕ್ರೇನ್ ದೇಶದೊಂದಿಗೆ ಗಡಿ ಹೊಂದಿರುವ ದೇಶಗಳು. ಓಕೆ, ಇದು ರೀಸೆಂಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಅದ್ರ ಸಂಬಂಧ ಗಾಂಜಾ ಕೇಳಿ, ದಕ್ಷಿಣಕ್ಕೆ ಯಾವುದಿದೆ, ಸೌತ್ ಕೇಳಿದೆ, ದಕ್ಷಿಣಕ್ಕೆ ಯಾವುದಿದೆ, ನಾರ್ತ್ ಯಾವುದಿದೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ಬೆಲರಾಸ್, ಸ್ಲೋವಾಕಿಯಾ. ಓಕೆ, ಇಲ್ಲಿ ನೋಡಿ ಮ್ಯಾಪ್ ಇದೆ. ಸ್ಲೋವಾಕಿಯಾ ಇದೆ, ಸ್ಲೋವಾಕಿಯಾ ಇದೆ, ರೊಮೇನಿಯಾ ಇದೆ, ಮಾಲ್ಡೋವಾ ಇದೆ, ರಷ್ಯಾ ಇದೆ, ಪೋಲೆಂಡ್ ಇದೆ. ಓಕೆ, ರೊಮೇನಿಯಾ, ಪೋಲಾಂಡ್ ಇದೆ, ಉಕ್ರೇನ್ ಇದೆ. ಓಕೆ, ಇದಕ್ಕೆ ರಾಜಧಾನಿ ಕೀವ್, ರಷ್ಯಾ. ಇವು ಮ್ಯಾಪ್ ಬೇಸ್ಡ್ ಕ್ವಶನ್ ಬರ್ತಾ ಇದೆ. ಅಲ್ಲಿ ಅದಕ್ಕೆ ಇಶ್ಯೂ ಇದೆಯಪ್ಪ ಅಂದ್ರೆ ಅದ್ರ ಬಗ್ಗೆ ಮ್ಯಾಪ್ ನಾವು ಚೆನ್ನಾಗಿ ತಿಳ್ಕೊಬೇಕು. ಸುದ್ದಿಯಲ್ಲಿರುವ ನಗರಗಳು ಇಷ್ಟು ಸ್ವಲ್ಪ ನೋಡ್ಕೊಳ್ಳಿ, ಕೀವ್ ಮತ್ತು ಬಡೆಪಾಸ್ಟ್. ಓಕೆ, ನೋಡಿ, ನ್ಯಾಟೋ ಅಂದ್ಕೊಂಡಿದೆ. ನ್ಯಾಟೋ ಎಂಬುದು 25 ಯುರೋಪಿಯನ್ ಮತ್ತು 2 ಉತ್ತರ ಅಮೆರಿಕ ದೇಶಗಳ ಮಿಲಿಟರಿ ಮೈತ್ರಿಕೂಟ. ಅದು ಸಾಮೂಹಿಕ ರಕ್ಷಣಾ ವ್ಯವಸ್ಥೆ ರೂಪಿಸುತ್ತದೆ. ನ್ಯಾಟೋ ವಿಸ್ತರಣೆ ನ್ಯಾಟೋ ಅಲ್ಲಿ ಹೊಸ ಸದಸ್ಯ ರಾಷ್ಟ್ರಗಳು ಸೇರಿಸುವ ಪ್ರಕ್ರಿಯೆಯಾಗಿದೆ. 1990ರಲ್ಲಿ ಜರ್ಮನ್ ಏಕೀಕರಣ ನಂತರ ನ್ಯಾಟೋ 5 ಬಾರಿ ಹೊಸ ಸದಸ್ಯರು ಸೇರಿಸಿದೆ. ನ್ಯಾಟೋ ಸ್ಥಾಪನೆಯಾಗಿದೆ ಯಾವಾಗ? ನ್ಯಾಟೋ 1949ರಲ್ಲಿ ನ್ಯಾಟೋ ಸ್ಥಾಪನೆ ಆಗ್ತದೆ. ಕೇಂದ್ರ ಕಚೇರಿ ಬ್ರಸೆಲ್. ಓಕೆ, ಅಲ್ಲಿರ್ತದ. ಇಷ್ಟು ಗೊತ್ತಿರಲಿ ಮಾಹಿತಿ. ಓಕೆ, ನೆಕ್ಸ್ಟ್ ನೋಡಿ, ಉಕ್ರೇನ್ ಏಕೆ ನ್ಯಾಟೋಗೆ ಸೇರಲಿಲ್ಲ? ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಆರ್ಗನೈಸೇಷನ್. ಉಕ್ರೇನ್ ನ್ಯಾಟೋದಿಂದ ಯಾವುದೇ ಸದಸ್ಯತ್ವವನ್ನು ಪ್ರಸ್ತಾಪವನ್ನು ಹೊಂದಿಲ್ಲವಾದರೂ ಅದು 1997ರ ಸ್ಥಾಪನೆ ಆದಾಗಿನಿಂದ ಮೈತ್ರಿಗೆ ಹತ್ತಿರವಾಗಿದೆ. ನ್ಯಾಟೋದ ಸದಸ್ಯತ್ವ ಯೋಜನೆಗಳನ್ನು ಉಕ್ರೇನಿನ ಅಧ್ಯಕ್ಷ ವಿಕ್ಟರ್ ಯಾನುಕೋವಿಚ್ ಕೈಬಿಡಲಾಯಿತು. ಅವರು ದೇಶವನ್ನು ಅಲಿಪ್ತವಾಗಿ ಇರಿಸಲು
ಅಂದರೆ ನ್ಯಾನ್ ಅಲೈನ್ಮೆಂಟ್ ಮೂಮೆಂಟ್, ಯಾವುದೇ ದೇಶಕ್ಕೆ ಅಲ್ಲಿ ಅಂಟಿಕೊಳ್ಳದಿರೋದನ್ನು, ಆ ಕಡೆ ಆ ದೇಶಕ್ಕೆ ಬೇಡ ಆಗೋದು, ಈ ದೇಶಕ್ಕೆ ಬರೋದು, ನ್ಯೂಟ್ರಲ್ ಇರೋದನ್ನು. ಓಕೆ, ಅಲಿಪ್ತ ನೀತಿ ನಮ್ಮ ನೆಹರು ಅವರು ಅದನ್ನು ಪ್ರತಿಪಾದಿಸಿದ್ರಲ್ಲ ಅದಕ್ಕೆ. ಓಕೆ, ಕ್ರಿಮಿಯಾ ಆಗಿದೆ. ಕ್ರಿಮಿಯಾ ರಷ್ಯಾದ ಭಾಗವೇ? ಪ್ರಪಂಚದ ಬಹುಪಾಲು ಜನರು ಕ್ರಿಮಿಯಾವನ್ನು ಉಕ್ರೇನ್ನ ಭಾಗವೆಂದು ಪರಿಗಣಿಸುತ್ತಾರೆ. ಭೌಗೋಳಿಕವಾಗಿ ಇದು ಕಪ್ಪು ಸಮುದ್ರದ ಪರ್ಯಾಯ ದ್ವೀಪವಾಗಿದ್ದು ಅದರ ಕಾರ್ಯತಂತ್ರದ ಪ್ರಾಮುಖ್ಯತೆಗಳಿಂದಾಗಿ ಯುಗಗಳಿಂದಲೂ ಹೋರಾಡುತ್ತವೆ. 2014ರಲ್ಲಿ ರಷ್ಯಾ ಕ್ರಿಮಿಯಾವನ್ನು ಆಕ್ರಮಿಸಿತು ಮತ್ತು ಉಕ್ರೇನಿನ ಭಾಗವಾಗಿತ್ತು. ಅದು ಪ್ರದೇಶದ ಮೇಲೆ ಅದರ ಪ್ರಭಾವವನ್ನು ಕಡಿಮೆಯಾಗ್ತಿದೆ ಮತ್ತು ಉದಯೋನ್ಮುಖ ಅಭದ್ರತೆ ಆಗ್ತಿದೆ ಅಷ್ಟೇ. ಓಕೆ, ರಷ್ಯಾ ಆಲ್ರೆಡಿ ಆಕ್ರಮಣ ಮಾಡ್ಕೊಂಡಿದ್ದಲ್ಲ, ಅದೊಂದು ನ್ಯೂಸ್, ಅದು ಗೊತ್ತಿರಬೇಕು. ಮೆಕಾಂಗ್ ಗಂಗಾ ಸಹಕಾರದಲ್ಲಿ 6 ದೇಶಗಳ ಉಪಕ್ರಮ. ಈ ಕಡೆ ಯಾವುದು ಭಾಗವಹಿಸುವವರು ಅದರ ಭಾಗಿಗಳು ಅಂತ ಕೇಳಿದರೆ 2015 UPSC ಕೇಳಿದರೆ. ಯಾಕಂದರೆ ಹಸಿನಾ 4ನೇ ಅವಧಿಗೆ ಪ್ರಧಾನಿ ಅಂತಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ ನಾವು ನೆಟ್ ಸರ್ಚ್ ಮಾಡಿದರೆ ಬಟ್ ಈ ಕ್ವಶನ್ ಅಲ್ಲೇ ರೈಸ್ ಆಯ್ತು, ಆಲ್ರೆಡಿ ಕೇಳಿದ್ರೆ UPSCಗೆ, ಅದಕ್ಕೆ ನಾನು ತಗೊಂಡೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ C 1 ಮತ್ತು 3. ಓಕೆ, ಇದಕ್ಕೆ ಯಾವ ಭಾಗಪ್ಪ ಅಂದ್ರೆ ಬಾಂಗ್ಲಾದೇಶ ಮತ್ತು ಚೀನಾ. ಓಕೆ, ಇದು ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ. ನೋಡಿ, ಮೆಕಾಂಗ್ ಗಂಗಾ ಸಹಕಾರ 6 ದೇಶಗಳ ಉಪಕ್ರಮವಾಗಿದೆ. ಭಾರತ 5 ಆಸಿಯಾನ್ ದೇಶಗಳು, ಅವುಗಳೆಂದರೆ ಕಾಂಬೋಡಿಯಾ, ಲಾವೋಸ್, ಮಯನ್ಮಾರ್, ಥೈಲ್ಯಾಂಡ್, ವಿಯೆಟ್ನಾಂ. ಪ್ರವಾಸೋದ್ಯಮ, ಸಂಸ್ಕೃತ, ಶಿಕ್ಷಣ ಜೊತೆಗೆ ಸಾರಿಗೆ ಮತ್ತು ಸಂವಹನ ಸಹಕಾರಕ್ಕೆ ಇದನ್ನು 2000ರಲ್ಲಿ ವಿಯೆಟ್ನಾಂ ಲಾವೋಸ್ನಲ್ಲಿ ಪ್ರಾರಂಭಿಸಲಾಯಿತು. ಯಾವಾಗ ಸ್ಥಾಪನೆ ಆಯಿತು? ಯಾವುದು? ಮೆಕಾಂಗ್ ಗಂಗಾ ಸಹಕಾರ ಅನ್ನೋದನ್ನು 2000ರಲ್ಲಿ ಆರಂಭಿಸಲಾಯಿತು. ಗಂಗಾ ಮತ್ತು ಮೆಕಾಂಗ್ 2 ನಾಗರಿಕ ನದಿಗಳ ಮತ್ತು MGC ಉಪಕ್ರಮವು 2 ಪ್ರಮುಖ ನದಿ ಜಲಾನಯನ ಪ್ರದೇಶಗಳಲ್ಲಿ ವಾಸಿಸುವ ಜನರ ನಡುವೆ ನಿಕಟ ಸಂಪರ್ಕ ಕಲ್ಪಿಸುವ ಗುರಿಯನ್ನು ಹೊಂದಿದೆ. ಇಷ್ಟು ಗೊತ್ತಿರಲಿ ಸಾಕು. ನೋಡಿ, ಮುಖ್ಯ ಉದ್ದೇಶ. ಬಾಂಗ್ಲಾದೇಶ ಚುನಾವಣಾ ಮತ್ತು ಅದರ ಭೌಗೋಳಿಕ ರಾಜಕೀಯ ಪ್ರಭಾವ. ನ್ಯೂಸ್ ಏನಾಗ್ತಿದೆ ಅಂತ ಪರಿಚಯ. ಚುನಾವಣಾ ಫಲಿತಾಂಶ ಮತ್ತು ರಾಜಕೀಯ ಸನ್ನಿವೇಶ. ಜನವರಿ 7, 2024 ಬಾಂಗ್ಲಾದೇಶ ರಾಷ್ಟ್ರೀಯ ಚುನಾವಣೆಯಲ್ಲಿ ಆಡಳಿತಾರೂಢ ಅವಾಮಿ ಲೀಗ್ 300ರಲ್ಲಿ 725 ಸ್ಥಾನಗಳಿಂದ ಗಮನಾರ್ಹ ವಿಜಯವನ್ನು ಗಳಿಸಿತು. ಪ್ರಮುಖ ವಿರೋಧ ಪಕ್ಷವಾದ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ BNP ಚುನಾವಣೆಯನ್ನು ಬಹಿಷ್ಕರಿಸಿತ್ತು. ತಟಸ್ಥ ಉಸ್ತುವಾರಿ ಸರ್ಕಾರದ ಅಡಿಯಲ್ಲಿ ಚುನಾವಣೆ ಒತ್ತಾಯಿಸಿತು. 1970ರಲ್ಲಿ ಸೇನಾ ದಂಗೆಯಲ್ಲಿ ಕೊಲ್ಲಲ್ಪಟ್ಟ ಬಾಂಗ್ಲಾದೇಶ ಸ್ಥಾಪಕ ಶೇಖ್ ಮುಜಿಬುರ್ ರಹಮಾನ್ ಅವರ ಮಗಳು ಅವರ ಕುಟುಂಬದ ಹೆಚ್ಚಿನ ಸದಸ್ಯರೊಂದಿಗೆ ಹಸೀನಾ 1996ರಲ್ಲಿ ಮೊದಲ ಬಾರಿಗೆ ಪ್ರಧಾನಿಯಾದರು ಮತ್ತು ಇದು ಒಟ್ಟಾರೆಯಾಗಿ ಅವರು 5ನೇ ಅವಧಿಯಾಗಿದೆ. ಅಂದರೆ 5ನೇ ಅವಧಿಗೆ ಅವರಾಗಿದ್ದಾರೆ. ನೋಡಿ, ಗಂಗಾಜಲ ಭಾರತ ಜೋಡಿ ಅವರ ಜೋಡಿ ಏನು ಒಪ್ಪಂದ ಇದೆ? ಗಂಗಾಜಲ ಒಪ್ಪಂದ, ಗಂಗಾ ನದಿ ನೀರು ಒಪ್ಪಂದ ಮಾಡ್ಕೊಂಡ್ರೆ 1996ರಲ್ಲಿ ಹಸೀನಾ ಅವರು ಪ್ರಧಾನಿಯಾಗಿದ್ದ ಅಧಿಕಾರದಲ್ಲಿದ್ದ ಮೊದಲ ಅವಧಿಯಲ್ಲಿ 2 ದೇಶಗಳ ನಡುವೆ ಗಂಗಾ ನದಿ ರಕ್ಷಣೆಗೆ ಸಂಬಂಧಪಟ್ಟ ಗಂಗಾ ಜಲ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈಶಾನ್ಯ ರಾಜ್ಯಗಳ ಸಂಪರ್ಕ. ಬಾಂಗ್ಲಾದೇಶದ ಮೂಲಕ ಭಾರತದ ಈಶಾನ್ಯ ಪ್ರದೇಶಕ್ಕೆ ಪ್ರವೇಶಿಸುವ ಈಶಾನ್ಯ ಕೇವಲ ಸಿಲಿಗುರಿ ಕಾರಿಡಾರ್ ಮೂಲಕ ಸಂಪರ್ಕಿಸುವ ದುರ್ಬಲತೆಯನ್ನು ಕಡಿಮೆ ಮಾಡುತ್ತದೆ. ಇದನ್ನು ಸಾಮಾನ್ಯವಾಗಿ ಚಿಕನ್ ನೆಕ್ ಈ ಪ್ರದೇಶ ಎಂದು ಸಹ ಕರೀತಾರೆ. ಇಲ್ಲಿ ನೋಡಿ, ಇಲ್ಲಿ ಚೀನಾ ಇದೆ, ಇಲ್ಲಿ ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಇಂಡಿಯಾ. ಓಕೆ, ಇದು ಸ್ವಲ್ಪ ಗೊತ್ತಿರಲಿ. ಸಿಲಿಗುರಿ ಕಾರಿಡಾರ್ ಇಲ್ಲಿ ಬರ್ತವೆ. ನೆಕ್ಸ್ಟ್, ತಿಸ್ತಾ ನದಿಯು ನೀರು ಹಂಚಿಕೊಳ್ಳುವ ಸಮಸ್ಯೆ ಉಭಯ ದೇಶಗಳು ಪರಿಹರಿಸುತ್ತದೆ ಎಂಬ ಭರವಸೆಯನ್ನು ಬಾಂಗ್ಲಾದೇಶದ ಪ್ರಧಾನಿ ವ್ಯಕ್ತಪಡಿಸಿದರು. ಈ ವಿಷಯ ಬಗ್ಗೆ 2001ರಲ್ಲಿ ಒಪ್ಪಂದ ಬಾಕಿ ಉಳಿದಿದೆ. ಅಸ್ಸಾಂನಲ್ಲಿ ವಾಸಿಸಿರುವ ನಿಜವಾದ ಭಾರತೀಯ ನಾಗರಿಕರನ್ನು ಗುರುತಿಸಲು ಮತ್ತು ಅಕ್ರಮ ಬಾಂಗ್ಲಾದೇಶರ ಹೊರಹಾಕಲು ನಡೆಸಿದ ವ್ಯಾಯಾಮವನ್ನು ಅಸ್ಸಾಂನಲ್ಲಿ ರಾಷ್ಟ್ರೀಯ ನಾಗರಿಕ ನೋಂದಣಿ NRC ಹೊರತರುವ ಬಗ್ಗೆ ಬಾಂಗ್ಲಾದೇಶ ಈಗಾಗಲೇ ಕಳವಳ ವ್ಯಕ್ತಪಡಿಸಿದೆ. ಪ್ರಸ್ತುತ ಬಾಂಗ್ಲಾದೇಶದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ ಸಕ್ರಿಯ ಪಾಲುದಾರರಾಗಿದ್ದು ದೆಹಲಿಯೂ ಸಹಿ ಮಾಡಿಲ್ಲ. ಭದ್ರತಾ ವಲಯದಲ್ಲಿ ಬಾಂಗ್ಲಾದೇಶವು ಜಲಾಂತರ್ಗಾಮಿ ನೌಕೆಗಳನ್ನು ಒಳಗೊಂಡಂತೆ ಚೀನಾದ ಮಿಲಿಟರಿ ದಾಸ್ತಾನು ಪ್ರಮುಖ ಸ್ವೀಕೃತವಾಗಿದೆ. ಇಷ್ಟು ಮಾಹಿತಿ. KKRDB ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ಯಾರು? 1ನೇ ಆಪ್ಷನ್ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್, ಆನಂದ್ ಸಿಂಗ್, ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ. ಅಂದರೆ ಕಲ್ಯಾಣ ಅಭಿವೃದ್ಧಿ ವೆಚ್ಚವಾಗದ ನಿಧಿ ಅಂದರೆ ಏನು ಗೌರ್ಮೆಂಟ್ ಕೊಟ್ಟದ ನಿಧಿ ಅದನ್ನು ವೆಚ್ಚ ಮಾಡಿಲ್ಲ ಅಂತ, ಖರ್ಚು ಮಾಡಿಲ್ಲ ಅಂತ, ಅದಕ್ಕೆ ಆರ್ಟಿಕಲ್ ಆಗಿತ್ತು. ಅದು ಸಂಬಂಧ ಸ್ವಲ್ಪ ಮಾಹಿತಿ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಡಾಕ್ಟರ್ ಅಜಯ್ ಸಿಂಗ್ನವರು ಪ್ರೆಸೆಂಟ್ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ. ಓಕೆ, ಇದಕ್ಕೆ ಸಂಬಂಧ ಸ್ವಲ್ಪ ಮಾಹಿತಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದನ್ನು ಮೊದಲು ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಎಂದು ಕರೆಯಲಾಗುತ್ತಿತ್ತು. 2013ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಈ ವಿಭಾಗದಲ್ಲಿ ಬರುವ ಜಿಲ್ಲೆಗಳು ಯಾವಪ್ಪ ಅಂದರೆ ಬೀದರ್, ಬಳ್ಳಾರಿ, ಕಲಬುರಗಿ, ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ. ಹೊಸ ಜಿಲ್ಲೆ ಆದಂಥ ವಿಜಯನಗರ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ಅಜಯ್ ಸಿಂಗ್.
1948ರ ಹೈದರಾಬಾದ್ ಪ್ರಾಂತವನ್ನು ಅಧಿಕೃತವಾಗಿ ಆಪರೇಷನ್ ಪೋಲೋ ಕಾರ್ಯಾಚರಣೆ ಮೂಲಕ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಯಿತು. ಇಷ್ಟು ವಿಧಿ 371 ಕಲ್ಯಾಣ ಕರ್ನಾಟಕ ಸಂಬಂಧಿಸಿದೆ. ಹೈದರಾಬಾದ್ ಕರ್ನಾಟಕವನ್ನು ಅಧಿಕೃತವಾಗಿ 2019ರಲ್ಲಿ ಕಲ್ಯಾಣ ಕರ್ನಾಟಕ ಎಂದು ಹೆಸರು ಬದಲಾಯಿಸಲಾಯಿತು. ಹೈದರಾಬಾದ್ ಕರ್ನಾಟಕ ವಿಮೋಚನೆಯಾದ ಸೆಪ್ಟೆಂಬರ್ 17. ಹಿನ್ನೆಲೆ: ಸ್ವಾತಂತ್ರ್ಯದ ನಂತರ 1947 ಹೈದರಾಬಾದ್ ಕರ್ನಾಟಕ ಪ್ರದೇಶವು ಹೈದರಾಬಾದ್ ನಿಜಾಮರ ಅಡಿಯಲ್ಲಿತ್ತು. ಏಕೆಂದರೆ ಕೊನೆಯ ನಿಜಾಮ ಮೀರ್ ಒಸ್ಮಾನ್ ಅಲಿ ಖಾನ್ ಬಹದ್ದೂರ್ ತನ್ನ ರಾಜ್ಯವನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸಲು ನಿರಾಕರಿಸಿದರು. ನಂತರ ಸೆಪ್ಟೆಂಬರ್ 17, 1948ರಂದು ಪೊಲಿಷ್ ಆಕ್ಷನ್ ನಂತರ ಭಾರತೀಯ ಒಕ್ಕೂಟದಲ್ಲಿ ವಿಲೀನಗೊಂಡ ಇದು ನಿಜಾಮ್ ಮತ್ತು ಅವನ ಸೈನ್ಯವನ್ನು ಶರಣಾಗತಗೊಳ್ಳುವಂತೆ ಒತ್ತಾಯಿಸಿತು. ಹಿಂದುಳಿದಿರುವಿಕೆಯಿಂದಾಗಿ ಬೀದರ್, ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ಯಾದಗಿರಿ ಮತ್ತು ರಾಯಚೂರು ಒಳಗೊಂಡಿರುವ ಪ್ರದೇಶವನ್ನು ಭಾರತ ಸಂವಿಧಾನದ 371 ವಿಧಿಯಡಿಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಹೊಸ ಜಿಲ್ಲೆ ಯಾವುದಪ್ಪ ಅಂದರೆ ವಿಜಯನಗರ. ಓಕೆ, ನೆಕ್ಸ್ಟ್ ಬಸವಣ್ಣ ಸಾಂಸ್ಕೃತಿಕ ನಾಯಕ. ಓಕೆ ನೋಡಿ, 2017ರಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಲಂಡನ್ನಿನ ಯಾವ ನದಿಯ ದಡದಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಉದ್ಘಾಟಿಸಿದರು? ಒಂದನೇದು ಥೇಮ್ಸ್ ನದಿ ಇದೆ, ಸೆವೆರನ್ ನದಿ, ವೈ ನದಿ, ಟಿ ನದಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು ಥೇಮ್ಸ್ ನದಿ. ಓಕೆ, ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ. ಅಂದರೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರ ಈ ಸತಿ ಘೋಷಣೆ ಮಾಡಿದೆ. ಓಕೆ ನೋಡಿ, ಬಸವೇಶ್ವರರು ಬಾಗೇವಾಡಿಯಲ್ಲಿ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಕ್ರಿಸ್ತಕ 1130 ಜನಿಸಿದರು. ಅವರು ಲಿಂಗಾಯತ್ ಪಂಥದ ಸ್ಥಾಪಕ ಸಂತ. ಅವರು ಆಧ್ಯಾತ್ಮಿಕ ಶಿಸ್ತು, ಅರಿವು, ನಿಜವಾದ ಜ್ಞಾನ, ಆಚಾರ, ಸರಿಯಾದ ನಡತೆ ಮತ್ತು ಅನುಭವ, ದೈವಿಕ ಅನುಭವ ತತ್ವಗಳನ್ನು ಆಧರಿಸಿ ಅವರು 12ನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದರು ಮತ್ತು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಓಕೆ, ಕಲ್ಯಾಣದ ಕಲ್ಚೂರಿನ ರಾಜ ಬಿಜ್ಜಳ 1157ರಿಂದ 1167 ಬಸವೇಶ್ವರನು ಆರಂಭಿಕ ಹಂತದಲ್ಲಿ ಕರ್ಣಿಕ ಲೆಕ್ಕಾಧಿಕಾರಿ ಆಗಿ ತನ್ನ ಆಸ್ಥಾನದಲ್ಲಿ ಮತ್ತು ನಂತರ ಪ್ರಧಾನಮಂತ್ರಿಯಾಗಿ ನೇಮಿಸಿದರು. ಬಿಜ್ಜಳನ ಕಾಲದಲ್ಲಿ ಇಲ್ಲಿ ಬಸವೇಶ್ವರರು ಸಾಂಪ್ರದಾಯಿಕ ಸಮಾಜದ ಎಲ್ಲ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ದಂಗೆ ಎದ್ದರು. ವಿವಿಧ ಮುಖಂಡಗಳಲ್ಲಿ ತೀವ್ರ ಬದಲಾವಣೆ ತಂದರು. ಓಕೆ, ವಿವಿಧ ಮುಖಂಡಗಳಲ್ಲಿ ಬದಲಾವಣೆ ತಂದರು. ಅವರ ಪ್ರಾಯೋಗಿಕ ವಿಧಾನ ಕಲ್ಯಾಣ ರಾಜ್ಯ ಸ್ಥಾಪನೆಯ ಕಾರ್ಯವು ವರ್ಗ, ಜಾತಿ, ಪಂಥ ಮತ್ತು ಲಿಂಗವನ್ನು ಲೆಕ್ಕಿಸದೆ ಸಮಾಜದ ಎಲ್ಲ ನಾಗರಿಕರಿಗೆ ಹೊಸ ಸ್ಥಾನಮಾನ ಮತ್ತು ಸ್ಥಾನವನ್ನು ತಂದಿತು. ಅಂದರೆ ದಾಸೋಹ, ಸಮಾನ ಹಂಚಿಕೆ, ಸಮಾನ ಕೆಲಸಕ್ಕೆ ಸಮಾನ ಆದಾಯ ಇರಬೇಕು. ಅವಾಗ ಹೇಳಿದ್ರು ಅವರು 12ನೇ ಶತಮಾನದಲ್ಲಿ. ಕೆಲಸಗಾರ ಅಂದರೆ ಕಾಯಕವೇ ಕೈಲಾಸ, ಕಾಯಕ ಜೀವಿ ತನ್ನ ಕಷ್ಟಪಟ್ಟು ಗಳಿಸಿದ ಆದಾಯದಿಂದ ತನ್ನ ದೈನಂದಿನ ಜೀವನವನ್ನು ನಡೆಸಬಹುದು. ಆದರೆ ಅವನು ಹಣವನ್ನಾಗಲಿ ಆಸ್ತಿಯನ್ನಾಗಲಿ ನಾಳೆಗಾಗಿ ಉಳಿಸಿಕೊಳ್ಳಬಾರದು. ಅವರು ಹೆಚ್ಚುವರಿ ಹಣವನ್ನು ಸಮಾಜ ಮತ್ತು ಬಡವರಿಗೆ ವಿನಿಯೋಗಿಸಬೇಕೆಂದು ನವೆಂಬರ್ 14, 2015ರಂದು ಭಾರತ ಪ್ರಧಾನಮಂತ್ರಿಗಳು ಲಂಡನ್ನಿನ ಲ್ಯಾಬ್ಯತ್ನಲ್ಲಿ ಥೇಮ್ಸ್ ನದಿ ದಡದಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಉದ್ಘಾಟಿಸಿದರು. ಓಕೆ, ಇಷ್ಟು ಮಾಹಿತಿ. ಹುತಿ ಉಗ್ರಗಾಮಿಗಳು ಯಾವ ದೇಶಕ್ಕೆ ಸೇರಿದ್ದಾರೆ? ಅದು ವೆರಿ ಇಂಪಾರ್ಟೆಂಟ್. ಇದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯೂಸ್ ಒಳಗಿದೆ. ಅಂತಾರಾಷ್ಟ್ರೀಯ ಸಂಬಂಧಿಸಿದ ಬರ್ತದೆ. ಭಾರತಕ್ಕೂ ತಟ್ಟಿದ ಬಿಸಿ ಅಂತಿದೆ ನೋಡಿ. 1ನೇ ಆಪ್ಷನ್ ಹುತಿ ಉಗ್ರಗಳು ಯಾವ ದೇಶಕ್ಕೆ ಸಂಬಂಧಿಸಿದೆ? ಇರಾನ್ ಇದೆ, ಪಾಕಿಸ್ತಾನ ಇದೆ, ಇಸ್ರೇಲ್ ಇದೆ. ಸರಿಯಾದ ಆನ್ಸರ್ ಸ್ನೇಹಿತರೆ ಯಮನ್. ನೋಡಿ, ಆರ್ಟಿಕಲ್ ಸ್ವಲ್ಪ ಕ್ಲಿಯರ್ ಆಗಿ ಓದ್ಕೊಳ್ಳಿ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಇಂಟರ್ನ್ಯಾಷನಲ್ ರಿಲೇಷನ್ ಆಗಿ ಇದು ತುಂಬ ನ್ಯೂಸ್ನೇ ಇದೆ. ನೈಋತ್ಯ ಏಷ್ಯಾದ ಕೆಳಗಡೆ ಯಾವ ದೇಶವು ಮೆಡಿಟೇರಿಯನ್ ಸಮುದ್ರಕ್ಕೆ ತೆರೆದುಕೊಳ್ಳೋದು? ಅಂದರೆ ಅಲ್ಲೇ ಮ್ಯಾಪ್ ಬೇಸ್ಡ್ ಕ್ವಶನ್ ಕೇರಳ ಅನ್ನೋದಕ್ಕೆ ಎಕ್ಸಾಂಪಲ್ ಇದೆ. ಕ್ವಶನ್ ಕೇಂದ್ರ ಆಲ್ರೆಡಿ UPSCಗೆ, ಅದಕ್ಕೆ ನಾನು ಕ್ವಶನ್ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ ಜೋರ್ಡಾನ್. ಓಕೆ, ನೈಋತ್ಯ ಏಷ್ಯಾದ ಕೆಳಗಡೆ ಯಾವ ದೇಶವು ಮೆಡಿಟೇರಿಯನ್ ಸಮುದ್ರಕ್ಕೆ ತೆರೆದುಕೊಳ್ಳೋದು ಅಂದರೆ ಜೋರ್ಡಾನ್. ನೋಡಿ, ಕೆಂಪು ಸಮುದ್ರ, ರೆಡ್ ಸಿ. ಕೆಂಪು ಸಮುದ್ರವು ಅರೆ ಆವೃತವಾದ ಉಷ್ಣವಲಯದ ಜಲಾನಯ ಪ್ರದೇಶವಾಗಿದ್ದು ಪಶ್ಚಿಮಕ್ಕೆ ಈಶಾನ್ಯ ಆಫ್ರಿಕಾ ಮತ್ತು ಪೂರ್ವಕ್ಕೆ ಅರೇಬಿಯನ್ ಪರ್ಯಾದ್ವೀಪದ ಸುತ್ತುವರೆದಿದೆ. ಉದ್ದವಾದ ಮತ್ತು ಕಿರಿದಾದ ಆಕಾರದ ಜಲಾನಯ ಪ್ರದೇಶವನ್ನು ಮೆಡಿಟೇರಿಯನ್ ಸಮುದ್ರದ ನಡುವೆ ವಾಯುವ್ಯಕ್ಕೆ ಹಿಂದೂ ಮಹಾಸಾಗರ, ಆಗ್ನೇಯಕ್ಕೆ ವಿಸ್ತರಿಸಿದೆ. ಉತ್ತರದಲ್ಲಿ ತುದಿಯಲ್ಲಿ ಇದು ಸೂಯೆಜ್ ಕಾಲುವೆ ಮೂಲಕ ಮೆಡಿಟೇರಿಯನ್ ಸಮುದ್ರಕ್ಕೆ ಸಂಪರ್ಕ ಹೊಂದಿದೆ. ಅಕುಬಾ ಕೊಲ್ಲಿ ಮತ್ತು ಸೂಯೆಜ್ ಕಾಲುವೆಯನ್ನು ಪ್ರತ್ಯೇಕಿಸುತ್ತದೆ. ನೋಡಿ ಸ್ನೇಹಿತರೆ, ಇಲ್ಲೇ ರೆಡ್ ಸಿ ಇದೆಯಲ್ಲ, ರೆಡ್ ಸಿ, ಇದ್ರ ಸುತ್ತಮುತ್ತ ಇರುವ ರಾಷ್ಟ್ರಗಳ ಬಗ್ಗೆ ಗೊತ್ತಿರಬೇಕು ನಿಮಗೆ. ಒಂದನೇದ್ದು ಜುಬೋಟಿ, ಎರಿತ್ರಿಯಾ, ಸೌದಿ ಅರೇಬಿಯಾ, ಸುಡಾನ್, ಈಜಿಪ್ಟ್, ಯಮನ್. ಇದನ್ನು ಕ್ವಶನ್ ಕೇಳಿದಾರೆ ಆಲ್ರೆಡಿ, ಇದು ಗೊತ್ತಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ಮೆಡಿಟೇರಿಯನ್ ಸಮುದ್ರ ಕೆಳಗೆ ಯಾವ ದೇಶಗಳ ಗಡಿ ಆಗಿದೆ? ಓಕೆ ನೋಡಿ, ಜೋರ್ಡಾನ್, ಇರಾಕ್, ಲೆಬಾನ್, ಸಿರಿಯಾ ಇದೆ. ಸರಿಯಾದ ಆನ್ಸರ್ ಸ್ನೇಹಿತರೆ ಸಿ 3 ಮತ್ತು 4. ಓಕೆ ನೋಡಿ, ತೈಲ ಮತ್ತು ಪೆಟ್ರೋಲಿಯಂ ವ್ಯಾಪಾರದ ಮೇಲೆ ಪರಿಣಾಮ. ಪ್ರಮುಖ ಹಡಗು ಕಂಪನಿಗಳು ಕೆಂಪು ಸಮುದ್ರವನ್ನು ತಪ್ಪಿಸುವುದರಿಂದ ಜಾಗತಿಕ ತೈಲ ಮತ್ತು ಪೆಟ್ರೋಲಿಯಂ ಹರಿವು ಕಡಿಮೆಯಾಗಿದೆ. ಆದಾಗ್ಯೂ ರಷ್ಯಾದಿಂದ ಭಾರತದ ತೈಲ ಆಮದು ಪರಿಣಾಮ ಬೀರುವುದಿಲ್ಲ. ಇರಾನಿನ ಮಿತ್ರ ರಾಷ್ಟ್ರದಿಂದ ಗ್ರಹಿಸಲಾದ ರಷ್ಯಾದ ತೈಲದ ಮೇಲಿನ ಭಾರತ ಅವಲಂಬನೆ ಕೆಂಪು ಸಮುದ್ರದಲ್ಲಿನ ಸಂಘರ್ಷ ನಡುವೆ ಸ್ಥಿರವಾಗಿದೆ. ಓಕೆ, ಇಷ್ಟು ಮಾಹಿತಿ.
ನೋಡಿ ಓವರಲ್ ಆರ್ಟಿಕಲ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಗಾಂಜಾ ಮತ್ತು ಇಲ್ಲಿ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ಸ್ವಲ್ಪ ಕಾನ್ಫ್ಲಿಕ್ಟ್ ನಡೆದಿಲ್ಲ ಆ ವಿಷಯ ಸಂಬಂಧಾಗಿ ಆ ದೇಶಕ್ಕೆ ಯಾರು ಇರಾನಿ ಯಾರು ಸಪೋರ್ಟ್ ಆಗಿ ಹಣಕಾಸು ಯಾರು ಪರವಾಗಿರ್ತಾರ ಆ ದೇಶದ ಹಡಗುಗಳಿಗೆ ಮಾತ್ರ ಇಲ್ಲೇ ಹೂತಿ ಯಮನ್ ದೇಶಕ್ಕೆ ಸಂಬಂಧ ಹೂತಿ ಬಂಡುಕೋರರು ಆ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ತುಂಬಾ ನ್ಯೂಸ್ ಆಗ್ತದೆ. ಓಕೆ, ಇದು ತಿಳ್ಕೋಬೇಕು. ನೋಡಿ, ಕೇಪ್ ಆಫ್ ಗುಡ್ ಹೋಪ್ ಬಾರ್ತೊಲೊಮ್ಯೂ ಡಿಯಾಸ್ ಓಕೆ ಕಂಡಿದ್ದಾರೆ. ದಕ್ಷಿಣ ಏಷ್ಯಾದ ಮತ್ತು ಯುರೋಪ್ ನಡುವ ಸಮುದ್ರ ಮಾರ್ಗ, ಇದು ಒಳ್ಳೆ ಅಟ್ಲಾಂಟಿಕ್ ಮಹಾಸಾಗರ. ರಕ್ಷಣೆಗೆ ಭಾರತ ಮತ್ತು ಅಮೆರಿಕ ಇದಾಗಿದೆ. ದಾಳಿ ಕಳೆದ ಇಷ್ಟು ಮಾಹಿತಿ ಇದೆ. ಇದು ಸ್ವಲ್ಪ ನೋಡಿ, ಸುಯಸ್ ಕಾಲುವೆ, ಸಂಪರ್ಕದ ಕೆಂಪು ಸಮುದ್ರ, ಇವೆಲ್ಲ ಸ್ವಲ್ಪ ಮ್ಯಾಥ್ಸ್ ಬುಕ್ ಚೆನ್ನಾಗಿ ಬಿಡಿಸಿರಿ. ಓಕೆ, ನೀವು ಪ್ರೆಸೆಂಟ್ ಪೇಪರ್ಗೆ ತುಂಬ ಕ್ಲೀನಾಗಿ ಕೊಟ್ಟಿದ್ದಾರೆ. ಓಕೆ, ಇಷ್ಟು ನೋಡಿ. ನೆಕ್ಸ್ಟ್, ಲಾಂಚ್ ವೆಹಿಕಲ್ ಮಾರ್ಕ್ 3 ಎಂದರೇನು? ಅಂದರೆ ಯಾಕೆ ಇದಪ್ಪ? ಭಾರತೀಯ ಬಾಹ್ಯಾಕಾಶ ಕೇಂದ್ರ 2025 ಪ್ರಥಮ ಹಂತದ ಪರೀಕ್ಷೆ ರೆಡಿ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಲಾಂಚ್ ವೆಹಿಕಲ್ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ ಹಾಕೊಂಡೆ. ಹಿಂದೆ ಜಿಯೋಸಿಂಕ್ರೊನೈಸ್ ಲಾಂಚ್ ವೆಹಿಕಲ್ ಮಾರ್ಕ್ 3 ಓಕೆ ಎಂದು ಕರೆಯಲಾಗ್ತಿದೆ. ಇದು ಇಸ್ರೋದ ಅಭಿವೃದ್ಧಿಪಡಿಸಿದ 3 ಹಂತದ ಮಧ್ಯಮ ಎತ್ತರದ ಉಡಾವಣೆ ವಾಹನವಾಗಿದೆ. ಪ್ರಾಥಮಿಕವಾಗಿ ಭೂಸ್ಥಿರ ಕಕ್ಷೆಗೆ ಸಂವಹನ ಉಪಗ್ರಹವನ್ನು ಉಡಾವಣೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಇದು ಭಾರತೀಯ ಮಾನವ ಬಾಹ್ಯಾಕಾಶ ಯಾನದ ಕಾರ್ಯಕ್ರಮದಲ್ಲಿ ಸಿಬ್ಬಂದಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಲು ಕಾರಣವಾಗಿದೆ. ಓಕೆ, ಅದೇ ರೀತಿ ಕಡಿಮೆ ಭೂಮಿ ತೂಕ ಲೋ ಅರ್ತ್ ಆರ್ಬಿಟ್ ಎಂದರೇನು? ಲೋ ಅರ್ತ್ ಆರ್ಬಿಟ್ 2000 ಕಿಮಿ ಅಥವಾ ಅದಕ್ಕಿಂತ ಕಡಿಮೆ ಎತ್ತರದಲ್ಲಿ ಭೂಮಿ ಕೇಂದ್ರಿತ ಕಕ್ಷೆಗಳನ್ನು ಒಳಗೊಳ್ಳುತ್ತಿದೆ. ಅನನುಕೂಲಕರ ಸಾರಿಗೆ, ಸಂವಹನ, ವೀಕ್ಷಣೆ ಮತ್ತು ಮರುಪೂರೈಕೆ. ಇದು ಭೂಮಿಯ ಕಕ್ಷೆಯಲ್ಲಿ ಪ್ರದೇಶವನ್ನು ಪರಿಗಣಿಸಲಾಗಿದೆ. ಗಗನಯಾನ್ ಮಿಷನ್ ಮಾನವ ಸಹಿತ ಮಿಷನ್ಗಾಗಿ 2025ರಲ್ಲಿ ಗುರಿಯನ್ನು ತಲುಪಲು ಇಸ್ರೋ ಪ್ಲಾನ್ ಹಾಕೊಂಡಿದೆ. ಓಕೆ, ನೆಕ್ಸ್ಟ್, ಸುದ್ದಿಯಲ್ಲಿ ಏಕೆ? ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಸ್ಥಾಪನೆಯಾಗಿದೆ ಸ್ನೇಹಿತರೆ 1969 ಆಗಸ್ಟ್ 15. ಕೇಂದ್ರ ಕಚೇರಿ ಬೆಂಗಳೂರು. ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ಎಸ್ ಸೋಮನಾಥನ್. ಇಷ್ಟು ಗೊತ್ತಿರಲಿ ಸ್ನೇಹಿತರೆ. ಇಸ್ರೋ ತುಂಬ ನ್ಯೂಸ್ನಾಗಿದೆ, ಅದ್ರ ಬಗ್ಗೆ ಸಂಬಂಧ ಎಲ್ಲ ನೋಡ್ಕೋಬೇಕಾಗುತ್ತೆ. ಈ ರೀಸೆಂಟಾಗಿ ಚಂದ್ರಯಾನ್ 3 ಸಕ್ಸಸ್ ಆಯಿತು. ಆದಿತ್ಯ ಎಲ್1 ಗೊತ್ತಾಯಿತು. ಅಸ್ಟ್ರೋಶಾಟ್ ಅನ್ನೋ ಹವಾಮಾನ ಸಂಪರ್ಕ ಆಯಿತು. ಆದಿತ್ಯ ಎಲ್1 ಇಂಪಾರ್ಟೆಂಟ್ ಆಯಿತು. ಸ್ವಲ್ಪ ಇಸ್ರೋ ಫುಲ್ ನ್ಯೂಸಲ್ಲಿದೆ. PSI SIಗಾರ ಬರ್ಬೋದು, ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಾದ್ರೂ ಯಾವ ಥರ ಆದ್ರೂ ಕೇಳ್ತಾರೆ. ಓಕೆ, ಗಗನಯಾನ್ ಮಿಷನ್ ಎಂದರೇನು? ಗಗನಯಾನ್ ಮಿಷನ್ ಯೋಜನೆಯು 2025ರಲ್ಲಿ ಉಡಾವಣೆಯಾಗುವ ನಿರೀಕ್ಷೆ ಇದೆ. 3 ಸದಸ್ಯರ ಸಿಬ್ಬಂದಿಯನ್ನು 3 ದಿನಗಳ ಕಾರ್ಯಾಚರಣೆಗೆ 400 ಕಿಲೋಮೀಟರ್ ಕಕ್ಷೆಗೆ ಉಡಾವಣೆ ಮಾಡುವ ಮೂಲಕ ಮತ್ತು ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ತರುವ ಮೂಲಕ ಮಾನವ ಬಾಹ್ಯಾಕಾಶ ಹಾರಾಟ ಸಾಮರ್ಥ್ಯ ಪ್ರದರ್ಶಿಸಲು ಇದನ್ನು ಕಲ್ಪಿಸಲಾಗುತ್ತದೆ. ಓಕೆ, ಸದಾಶಿವ ಆಯೋಗ ರಚನೆಯಾದ ವರ್ಷ. ಒಂದನೇ ಆಪ್ಷನ್ ಇದೆ ಸ್ನೇಹಿತರೆ 2005, 2010, 2011, 2018. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ 2005. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ನಿವೃತ್ತ ನ್ಯಾಯಮೂರ್ತಿ AG ಸದಾಶಿವ ಆಯೋಗವನ್ನು ಯಾವಾಗ 2005ರಲ್ಲಿ ನೇಮಕ ಮಾಡಲಾಯಿತು. ನೋಡಿ, ಸಂವಿಧಾನಕ್ಕೆ ತಿದ್ದುಪಡಿ ತರುವಂತೆ ಶಿಫಾರಸ್ಸಿಗೆ ಮುಂದ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ ಹೆಜ್ಜೆಗೆ. ಒಳ ಮೀಸಲು ಕೇಂದ್ರದ ಪಾಲಿಗೆ ಹೆಗಲಿಗೆ. ನೋಡಿ, ಇಲ್ಲಿ ಆರ್ಟಿಕಲ್ ಏನೇನು ನ್ಯೂಸ್ ಆಗುತ್ತೆ? 341 ಕ್ಲಾಸ್ 3 ಇದು ನ್ಯೂಸ್ ಆಗ್ತದೆ. ಓಕೆ, ಜನಸಂಖ್ಯೆ ವಾರ 2000 ಜನಸಂಖ್ಯೆ ಎಷ್ಟು ಜನಸಂಖ್ಯೆ ಇದ್ರೆ ಅದು ನ್ಯೂಸ್ ಆಗುತ್ತೆ. ಇದು ಆರ್ಟಿಕಲ್ ಸ್ವಲ್ಪ ಕ್ಲಿಯರ್ ಓದ್ಕೊಳ್ಳಿ. ಇದಕ್ಕೆ ಸಂಬಂಧ ಸ್ವಲ್ಪ ಮಾಹಿತಿ ನೋಡೋಣ. ನೋಡಿ, ಮುಸ್ಲಿಮರ ಹಿಂದುಳಿದ ವರ್ಗಗಳ ಕೋಟಾ ಬದಲಾವಣೆ. ರಾಜ್ಯದ ಮುಸ್ಲಿಮರಿಗೆ ನೀಡಲಾಗಿದ್ದ 4% ಹಿಂದುಳಿದ ವರ್ಗಗಳ ಕೋಟಾವನ್ನು ರದ್ದುಪಡಿಸಿ ಲಿಂಗಾಯತ ಮತ್ತು ಒಕ್ಕಲಿಗರ ಮರು ಹಂಚಿಕೆ ಮಾಡಲಾಗಿದೆ. ಚಿನ್ನಪ್ಪ ರೆಡ್ಡಿ ವರದಿ ಶಿಫಾರಸಿನ ಆಧಾರದ ಮೇಲೆ ಮುಸ್ಲಿಮರಿಗೆ ಹಿಂದುಳಿದ ವರ್ಗಗಳ ಕೋಟಾವನ್ನು ಮೊದಲು ಪರಿಚಯಿಸಲಾಯಿತು. ಅತ್ಯಂತ ಹಿಂದುಳಿದ ಮುಸ್ಲಿಂ ಉಪಜಾತಿಗಳ 4% ಕೋಟಾವನ್ನು ಪ್ರವರ್ಗ 1ರಲ್ಲಿ ಅನುಮತಿಸುವ ಮುಂದುವರಿಸುತ್ತದೆ. ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ EWS 10% ಕೋಟಾದ ಅಡಿಯಲ್ಲಿ ಮಾತ್ರ ಈಗ ಮುಸ್ಲಿಮರು ಮೀಸಲಾತಿಯನ್ನು ಪಡೆಯಬಹುದು. ಅಂದರೆ 4% ಅನ್ನು ತೆಗೆದುಕೊಂಡಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಆಧರಿಸಿ ಸರ್ಕಾರವು ಈ ಬದಲಾವಣೆ ಜಾರಿಗೆ ತಂದಿದೆ. ಓಕೆ, ಇಷ್ಟು. SC ಮತ್ತು STಗಳಿಗೆ ಹೆಚ್ಚಿದ ಕೋಟಾ. ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಸರ್ಕಾರವು 2022ರ ಅಕ್ಟೋಬರ್ನಲ್ಲಿ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ SC ಮತ್ತು STಗಳಿಗೆ ಕೋಟಾವನ್ನು ಕ್ರಮವಾಗಿ 2 ಮತ್ತು 4% ಹೆಚ್ಚಿಸಿತು. ಕರ್ನಾಟಕ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಶಿಕ್ಷಣ ಸಂಸ್ಥೆಗಳಲ್ಲಿ ಸೀಟುಗಳ ಮೀಸಲಾತಿ ಮತ್ತು ರಾಜ್ಯದ ಅಡಿಯಲ್ಲಿನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳ ಮಸೂದೆ 2022 SC ಕೋಟಾವನ್ನು 15ರಿಂದ 17ಕ್ಕೆ ಮತ್ತು ST ಕೋಟಾವನ್ನು 3ರಿಂದ 7ಕ್ಕೆ ಹೆಚ್ಚಿಸಿದೆ. ಓಕೆ, ಇಷ್ಟು ಮಾಹಿತಿ. ಹೌ ರಿಸರ್ವೇಷನ್ FAI ಹ್ಯಾಸ್ ಬೀನ್ ಕಾರ್ಡ್ ಅಂತಿದೆ. ಇದಕ್ಕೆ ಸಂಬಂಧಪಟ್ಟಂಥದ್ದು ನೋಡಿ, ಎಷ್ಟು ಲಿಮಿಟ್ ಹಾಕಿದೆ ಅನ್ಸಲ್ ಮಾಹಿತಿ ನೋಡಿ. ಕರೆಂಟ್ ಕ್ಯಾಟಗರಿ 1 4%, ಕ್ಯಾಟಗರಿ 2A 15%, ಕ್ಯಾಟಗರಿ
2B 4, ಕ್ಯಾಟಗರಿ 3A 4, ಕ್ಯಾಟಗರಿ 3B 5, SC 17, ST 7, EWS 10, ಟೋಟಲ್ 66 ಇದೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ 50 ಯಾವುದೇ ರಾಜ್ಯ ಏನು ಮಾಡೋದು ಮೀಸಲಾತಿ ಪ್ರಮಾಣ 50 ಮೀರಬಾರದು ಅಂತೇಳಿ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಆಲ್ರೆಡಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಓಕೆ, ಇದ್ರ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ಮುಂದೆ ನೋಡೋಣ. ನೆಕ್ಸ್ಟ್, ಬಿಲ್ಲರ್ ಆಯೋಗ ಎದಕ್ಕೆ ಸಂಬಂಧಿಸಿದೆ? ಅದು ಇದಕ್ಕೆ ಸಂಬಂಧಪಟ್ಟಿದೆ ಇದು. ಓಕೆ, ಮೀಸಲಾತಿ ಸಲುವಾಗಿ 1918, ನಾಗನೂರು ಆಯೋಗ 1961, ಆವಣೂರು ಆಯೋಗ 1975, ವೆಂಕಟಸ್ವಾಮಿ ಆಯೋಗ 1983, ಚಿನ್ನಪ್ಪ ರೆಡ್ಡಿ ಆಯೋಗ 1990 ಮುಂತಾದ ವಿವಿಧ ತಜ್ಞರ ಸಮಿತಿಗಳು ತಮ್ಮ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆಯ ಆಧಾರದ ಮೇಲೆ ಶಿಫಾರಸು ಮಾಡಿದೆ. ಮುಸ್ಲಿಮರನ್ನು ಹಿಂದುಳಿದ ಸಮುದಾಯ ಎಂದು ವರ್ಗೀಕರಿಸಬೇಕೆಂದು ಶಿಫಾರಸು ಮಾಡಿದೆ. ನೋಡಿ, ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 1992ರಲ್ಲಿ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಸಿಎಲ್ಎಂಗ್ ಅಂದರೆ 50 ಅನ್ನು ಒಟ್ಟು ಮೀಸಲಾತಿ ದಾಟಿರುವುದರಿಂದ ಈ ಬದಲಾವಣೆಯನ್ನು ಭಾರತೀಯ ಸಂವಿಧಾನದ 9ನೇ ಶೆಡ್ಯೂಲ್ ಅಡಿಯಲ್ಲಿ ಸೇರಿಸಲು ರಾಜ್ಯ ಸರ್ಕಾರವು ಕೇಂದ್ರವನ್ನು ಮೀರಿದೆ. ಅಂದರೆ ಏನು ಹೇಳಿದೆ ಅಂದರೆ, ಈಗ ಯಾವುದೇ ಒಂದು ರಾಜ್ಯದ ಮೀಸಲಾತಿ ಪ್ರಮಾಣ 50% ಮೀರಬಾರದಂತೆ ಸುಪ್ರೀಂ ಕೋರ್ಟು ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಹೀಗಾಗಿ ಹೆಚ್ಚಿಗೆ ಮೀಸಲಾತಿ ಕೊಡಬೇಕಾದ್ರೆ ಏನು ಮಾಡ್ತಪ್ಪ ಅಂದರೆ ಎಲ್ಲ ರಾಜ್ಯಗಳು ಏನು ಮಾಡ್ತಾರೆ, ಕೇಂದ್ರಕ್ಕೆ ರೆಕಮೆಂಡ್ ಮಾಡ್ತೇವೆ ನಾವು ಸಂವಿಧಾನದ 9ನೇ ಶೆಡ್ಯೂಲ್ ತಿದ್ದುಪಡಿ ಕೊಡ್ತೇವೆ. ಅಂದರೆ 9ನೇ ಶೆಡ್ಯೂಲ್ನಾಗ ಏನು ತಿದ್ದುಪಡಿ ಮಾಡಿ ಸೇರಿಸಿದ್ರೆ ಅದನ್ನು ಸುಪ್ರೀಂ ಕೋರ್ಟಲ್ಲೇ ಇಂಟರ್ಫಿಯರ್ ಆಗಬಾರ್ದಲ್ಲ. ಹೀಗಾಗಿ ಅಲ್ಲಿ ತಿದ್ದುಪಡಿ ಮಾಡಿ ಮೀಸಲಾತಿ ಕೊಡ್ಬೋದು ಅಂತೇಳಿ ಇದರ ಜಜ್ಮೆಂಟ್ ಹೇಳ್ತದ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿವರೆಗೂ ಜನವರಿ 10ರಿಂದ 19 ಇಲ್ಲಿವರೆಗೆ ಅತಿ ಪ್ರಮುಖವಾದ ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡಿ ಸ್ನೇಹಿತರೆ. ಈ ಕ್ಲಾಸ್ ತಮಗೆ ಉಪಯುಕ್ತವಾಗಿರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಮುಂಬರುವ ಎಕ್ಸಾಮ್ದಲ್ಲಿ ತಮ್ಮೆಲ್ಲರಿಗೂ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇಂದಿನ ಕ್ಲಾಸ್ ಮುಗಿಸ್ತೀವಿ ಸ್ನೇಹಿತರೆ. ಮತ್ತೆ ಮುಂದಿನ ಕ್ಲಾಸ್ ಬಿಟ್ಟು ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸ್ನೇಹಿತರೆ.